ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಬಂಧುಗಳಿಗೆ ಸ್ವಾಗತ. ಬನ್ನಿ ರಾಮ ಭಾಗವನ್ನ ಓದ್ತಾ ಇದ್ದೆ. ಅದಾದ್ಮೇಲೆ ಯುದ್ಧ ಸಿದ್ಧತೆಗಾಗಿ ರಾವಣನು ಕೂಡ ಒಂದು ಸಭೆಯನ್ನು ಕರೀತಾನೆ. ಆ ಭಾಗ ನನಗೆ ತುಂಬಾ ರೋಚಕವಾಗಿದೆ. ಯಾಕೆಂದ್ರೆ ವಿಶ್ವವಿಜಯಿಯಾದಂತಹ ರಾವಣ ಒಂದು ಸಣ್ಣ ಕಪೀಶ್ವರನಿಂದ ಅಪಾರವಾದ ಭೀತಿಯನ್ನು ಪಡೆದು ತಾನು ರಾವಣನನ್ನು ಸೋಲಿಸುವಷ್ಟು ಸಮರ್ಥ ಅನ್ನೋದನ್ನು ತೋರಿಸ್ಲಿಕ್ಕೆ ಬಂದಿದ್ದಾನಲ್ಲ. 6 ಜನ ಗಂಡು ಗುಂಡಾಳುಗಳ ಜೀವ ತೆಗೆದು ಬಂದಿದ್ದಾನಲ್ಲ. ಇದು ರಾವಣನಿಗೆ ನಿಜವಾಗಿಯೂ ತಲೆನೋವಿನ ವಿಚಾರ ಆಗಿರೋದ್ರಿಂದ ದೊಡ್ಡ ಸಭೆಯನ್ನು ಕರೆದು ಎಲ್ಲರ ಸಲಹೆ ತಗೊಂಡು ಎಲ್ಲರನ್ನು ಉತ್ತೇಜಿಸಕ್ಕೆ ಪ್ರಯತ್ನ ಮಾಡ್ತಾನೆ. ಮೂಲಲ್ಲೂ ಇದೆ, ಇಲ್ಲಿ ತುಂಬಾ ಚೆನ್ನಾಗಿ ಬಳಸಿದ್ದಾರೆ. ಸ್ವಂತ ತಮ್ಮ ವಿಭೀಷಣ ಬುದ್ಧಿವಾದ ಹೇಳಿ ಕೇಳಲಿಲ್ಲ ಅಂದಾಗ ಸಭಾತ್ಯಾಗ ಮಾಡ್ತಾನೆ ಅನ್ನೋದನ್ನು ಕೂಡ ಓದ್ತಾನೆ. ಈ ಸಭೆ ಮಾತುಗಳು ನೋಡ್ತಾ ಇರುವಾಗ ರಾವಣನ ಅಪಾರವಾದ ಶೌರ್ಯ ಎಷ್ಟು ಅಂತ ಗೊತ್ತಾಗೋದ್ರ ಜೊತೆಗೆ ಅವನ ಸೋಲು ಗ್ಯಾರಂಟಿ ಅನ್ನೋದು ಗೊತ್ತಾಗ್ತದೆ. ಅಷ್ಟಾದ್ರೂ ಕತೆ ಬೆಳೆದಿದ್ದೆ ಹೊರತು ಕವಿಯ ಪ್ರಕೃತಿ ಸೌಂದರ್ಯದ ಚಿತ್ರಣದ ಅಪಾರವಾದ ಅಪೇಕ್ಷೆ ಏನಿದೆ ಅದಕ್ಕಿಲ್ಲಿ ಜಾಗ ಇಲ್ಲ ಅಂತ ಒಂಚೂರು ಬೇಜಾರು ಅಷ್ಟೆ. ಲಂಕೆ 171. ದೂರ ಪಾರಕ್ಕೆ 100 ಯೋಜನಂ ನೀಳ್ದಿಟ್ಟುದು, ಬಹು ಯೋಜನಂ ಪಸರಿಸಿಹ ದೀರ್ಘ ವೇಲೆಯನ್ನೆಲ್ಲ ತುಂಬಿ ಧೈರ್ಯಮಂ ಮನಕ್ಕೆ ಮೇಣ್ ಕಣ್ಗೆ ಹಬ್ಬವನೀಮ ಬೃಹತ್ ಧ್ವಜಿನಿಯಂ ದೀಪವೇ. ದೈತ್ಯ ತೀರಕ್ಕೆ ದಂಟಿಸುವ ಬಗೆಗೆ ಕಳವಳಿಸುತ್ತಿದೆ ಬಗೆಯನಗೆ ನೀಂ ದೀರ್ಘದರ್ಶಿ ವೇಳ್ ಎನಗೆ ಉಪಯಮಂ. ಬಹಳ ಒಳ್ಳೆಯ ಭಾಗ ಇದು. ಶ್ರೀರಾಮ ಅಂತರಂಗದಲ್ಲಿ ಅಗ್ನಿಪತ್ ಪುತ್ರನಾದ ನೀಲನನ್ನು ಕರೆದು ಇಷ್ಟು ದೊಡ್ಡದಾದ ಸಮುದ್ರವನ್ನ ಕಪಿಗಳನ್ನ ದಾಟಿಸೋದಕ್ಕೆ ಏನು ಉಪಾಯ ನಿನ್ನೊಳಗಿದೆ ಹೇಳು, ನನಗೂ ಸಾಧ್ಯವೇ ಇಲ್ಲದೆ ಇರೋ ಕೇವಲ ಅಸಾಧ್ಯವಾಗಿ ಕಾಣುವಂತಹ ಅದ್ಭುತ ಚಮತ್ಕಾರವೇ ಬೇಕೇನೋ ಅಂತಹ ಒಂದು ದೊಡ್ಡ ಸಮುದ್ರವನ್ನ ಮಂಗಗಳ ಕೈ ದಾಟಿಸೋದು ಇದು ಸಾಧ್ಯ ನನಗೆ ಅನ್ನಿಸ್ತಾ ಇಲ್ಲ, ನೀನೇನು ಯೋಚನೆ ಮಾಡಿದೆ ಅಂದಾಗ ತಾನೆ ಸಹಜವಾಗಿ ಮಾತು ಕಡಿಮೆ ಇರುವಂತಹ ಲೀಲಾಜಾಲವಾಗಿ ಇದನ್ನು ನಾನು ದಾಟಿಸ್ತೇನೆ ಅಂತ ಹೇಳುವಾಗ ಅವನ ಆತ್ಮಸ್ಥೈರ್ಯ ಆಶ್ಚರ್ಯಕರವಾಗುತ್ತೆ. ಹಾಗೆ ಸಮುದ್ರಕ್ಕೊಂದು ದೊಡ್ಡ ಸಮುದ್ರಕ್ಕೆ ಸೇತುವೆಯನ್ನೇ ಕಟ್ಬಿಡ್ಬೋದು ಅನ್ನೋ ಕಲ್ಪನೆ ರಾಮನಿಗೂ ಇಲ್ಲಿವರೆಗಿದ್ದಿಲ್ಲ. ನೀಲ ಯಾವ ಮಾತು ಹೇಳಿ ಒಪ್ಪಿಸ್ತಾನೆ ಅಂದ್ರೆ, ಯಥೋ ಧರ್ಮ ತಥೋ ಜಯಂ. ನಮ್ಮಲ್ಲಿ ಲೋಪ ಇಲ್ಲ, ಅವರಲ್ಲಿ ಅಧರ್ಮ ಇದೆ ಎನ್ನುವಾಗ ನಮ್ಮ ಪ್ರಯತ್ನ ಅಲ್ಪವಾದರೂ ಸಾಕು, ಧರ್ಮ ನಮ್ಮನ್ನ ಗೆಲ್ಲಿಸ್ತದೆ ಎನ್ನ ಮಾತನ್ನು ಹೇಳ್ತಾನೆ. ಬಿಡು ಚಿಂತೆಯಂ ರಘುಜ ಧರ್ಮ ಸಹಾಯ ಮಿರೆ, ಧರ್ಮ ದೇವತೆ ಯಮಗೆ ಕಟ್ಟುವಳ್ ಸೇತುವಂ. ನಾವೆಲ್ಲ ಸೇತುವೆ ಕಟ್ಟೋದು, ದೇವರೇ ಅನುಗ್ರಹ ಮಾಡ್ತಾನೆ. ನಿನ್ನ ಒಂದು ತಪಶಕ್ತಿ ನಮಗೆ ಲಾಭದಾಯಕವಾಗಿದೆ. ಚಲಿಸಲಾರದೆ ಋತ ಪ್ರಕೃತಿಯಂ, ಋತ ಸತ್ಯದ ಪ್ರವೃತ್ತಿಯನ್ನ ನಿನ್ನ ತಪಸ್ಸು ಮಾಡಿಕೊಡ್ತದೆ ಅಲ್ವಾ. ಕಡಲ್ ಬಟ್ಟೆ ಈಯದೆ ಬೆದರಿ, ಬಟ್ಟೆದಾರಿ ಇಚ್ಛೆಗೆ ಒಡಲ್ ಬಿರಿದು, ಸಮುದ್ರ ದಾರಿ ಬಿಡುತ್ತೆ, ಹಾಗಾಗಿ ಒಡಲ್ ಬಿರಿದು ಅಂತ ಹೇಳ್ತಾನೆ. ಕಲ್ ತೇಲದೇನ್, ಇಂಥ ತಪಸ್ವಿಯಾದ ನೀನ್ ಮನಸ್ಸು ಮಾಡಿದ್ರೆ ಕಲ್ಲು ತೇಲುತ್ತೆ. ಅದು ಸತ್ಯ ಅನ್ನೋದನ್ನ ಆಮೇಲೆ ನೋಡ್ತೀರಿ.
ವಿಸರ್ಜಿಸಿ ತನ್ನ ನಿಯತಿಕೃತ ನಿಯಮಂ ಪ್ರಕೃತಿ ಸಹಜವಾಗಿ ದೇವರ ನಿಯಮಕ್ಕನುಗುಣವಾಗಿ ಮುಳುಗಬೇಕಾದ ಕಲ್ಲು ತೇಲ್ಬಿಡುತ್ತೆ. ಅಲ್ಲದೆ ನಮ್ಮ ಸೇನೆಯಲ್ಲಿ ಅಪ್ರಾಕೃತ ಬಲಾನ್ವಿತರು ಬಹಳ ಇದ್ದಾರೆ. ಪ್ರಕೃತಿ ಸಹಜವಾಗಿರುವಂತಹ ಶಕ್ತಿ ಒಂದು ಮಿತಿ ಇದೆ. ಎಷ್ಟು? ಒಂದು 10 ಕುದುರೆ ಅಷ್ಟು ಬಲ ಒಬ್ಬ ಮನುಷ್ಯನಿಗೆ, ಅಥವಾ ಒಂದು ಆನೆ ಅಷ್ಟು ಬಲ ಅಂತ ಇಟ್ಕೋಬಹುದು. ಆದರೆ ರಾಮಾಯಣದ ಈ ಜನಗಳಲ್ಲಿ ಹಿಂದೊಮ್ಮೆ ನೋಡಿದ್ದೀರಿ, ಸಾಟಕಿಗೆ 1000 ಆನೆ ಬಲ ಇತ್ತು ಅಂತ. ಅಂಥವರು ಹಲವು 11 ಜನ ಕವಿ ನಾಯಕರು ಇದ್ದಾರೆ. ಆ ವಿಶ್ವಾಸದಲ್ಲಿ ನೀಲ ಹೇಳ್ತಿದ್ದಾನೆ, ಆ ನೀಲದ ಲೆಕ್ಕಕ್ಕೆ ಸಮುದ್ರಕ್ಕೆ ಸೇತುವೆ ಕಟ್ಟೋದೇ ಸೆಕೆಂಡ್ರಿ. ವೈಯಕ್ತಿಕವಾಗಿ ಹಾರುವ ದಾಟುವ ಸಾಮರ್ಥ್ಯ ಇರೋರು ತುಂಬಾ ಜನ ಇದ್ದಾರೆ ಅನ್ನೋ ಸೂಚನೆ. ಅವರು ಪ್ರಾಕೃತ ಬಲಾನ್ವಿತರ, ಅಸಹಜವಾದ ಶೌರ್ಯವುಳ್ಳವರು, ಸಾಮಾನ್ಯರಿಗಿರಬೇಕಾದ 100ರಷ್ಟು ಶೌರ್ಯವುಳ್ಳವರು. ಕಡಲನ್ನ ಒಂದು ಕೈ ಅಪ್ಪಳಿಕೆಯಿಂದ ಸರಿಸಿ ಬಿಡುವಷ್ಟು ಸಾಮರ್ಥ್ಯ ಅವರಿಗಿದೆ. ವಿಜೃಂಭಿಸುವ ದೈತ್ಯ ಕಲಿಗಳವರು. ಆದ್ದರಿಂದ ನೀನು ಯೋಚನೆ ಮಾಡಬೇಡ ಅಂತೇಳಿ ಬಹಳವಾಗಿ ನಂಬಿಕೆಯನ್ನು ಕೊಡ್ತಾನೆ ಮತ್ತು ಹೇಳ್ತಾನೆ ನಂಬಿಕೆ ಕೊಡ್ತಾನೆ. ಆದರೆ ರಾಮನಿಗೆ ನನ್ನೊಬ್ಬನ ಗಂಡ ಹೆಂಡಿರ ಸುಖಕ್ಕಾಗಿ ಇಷ್ಟು ಜನ ಸೈನಿಕರ ಪ್ರಾಣ ಹಾನಿಯೋ, ಅವರನ್ನು ಕಳೆದುಕೊಂಡ ಅವರ ಹೆಂಡ್ರು ಮಕ್ಕಳ ದುಃಖವೋ, ನನಗಾಗಿ ಯಾಕೆ ಇಷ್ಟು ಜನ ಜೀವ ಬಿಡಬೇಕು? ಮೊದಲ ಬಾರಿಗೆ ಯುದ್ಧ ಮಾಡ್ತಾರೆ. ಇಲ್ಲಿವರೆಗೆ ಸ್ವಸಾಮರ್ಥ್ಯದಿಂದ ಯುದ್ಧಗಳನ್ನು ಮಾಡಿಕೊಂಡಂತಹ ರಾಮ ಈಗ ಪರ ಸಹಾಯದಿಂದ ಅಪಾರವಾದ ಜೀವ ಹಾನಿಯಿಂದ ಗೆಲುವನ್ನು ಪಡಿಬೇಕು ಅಂದಾಗ ಇವನ ಅತ್ಯಂತ ಗಂಭೀರ ಮನಸ್ಸು ಕಳವಳಗೊಳ್ಳುತ್ತದೆ. ಮನಸ್ಸಿಷ್ಟ ಆಗ್ತಾ ಇಲ್ಲ. ವೀರ ಕ್ಷತ್ರಿಯನಾದ್ರೂ ಕೂಡ ಹಿಂಸೆಯನ್ನ ಇಷ್ಟಪಡುವಂತಹ ಮನಸ್ಸು ಮೃದು ಹೃದಯದ ರಾಮಭೂಪಾಲನಿಗಿಲ್ಲ. ಬಹುಜನರ ಸತಿಯರ ಸಂಸಾರ ಸುಖವನೇತಕ್ಕೆ ನನ್ನ ಮೇಣ್ 205. ನನಗಾಗಿ ಇಷ್ಟೊಂದು ಜನ ಅನಿಶ್ಚಿತ ಸುಖಕ್ಕೆ ಅಯ್ಯೋ ತ್ಯಾಗ ಮಾಡ್ಬೇಕಾ ಅಂತ ಚುಟ್ತಾ ಇದೆ ನನ್ನೊಳ ಮನಸ್ಸು. ಗೆದ್ರೆ ಸರಿ, ಸೋತ್ರೇನಾಗುತ್ತೆ? ಮತ್ತು ನಾನ್ ಗೆದ್ರು ನನಗೆ ಸೀತೆ ಸಿಗ್ತಾರೆ. ಅವರು ಗಂಡಂದ್ರನ್ನ ಕಳ್ಕೊಂಡ ಹೆಂಗಸರಿಗೆ ಏನ್ ಸಿಗುತ್ತೆ? ತುಂಬಾ ದೂರ ಆಲೋಚನೆ. ಚ್ಯುತಿ ಹೋದೆನಗೆ ಅಗ್ನಿಭವ, ಅಗ್ನಿ ಮಗನೇ ನಿಜ ಹೇಳು, ನಂಗೆ ನೋವಾಗ್ತಾ ಇದೆ. ಈ ಸಾಹಸ ಅರ್ಥವಲ್ಲ, ನ್ಯಾಯವಲ್ಲ ಅಂತ ಅನ್ನಿಸ್ತಾ ಇದೆ. ಆದರೆ ಸಮಾಧಾನ ಮಾಡ್ತಾರೆ. ನಾವು ಧರ್ಮಕ್ಕಾಗಿ ಯುದ್ಧ ಮಾಡೋದು, ಯುದ್ಧಕ್ಕೆ ಒಂದ್ಮೇಲೆ ಸೈನಿಕ ಸಾಯುವಂತದ್ದು ಧರ್ಮ. ಅದಕ್ಕಾಗಿ ಜೀವಮಾನನೆಲ್ಲ ಸಂಬಳ ತಗೊಂಡಿರುವಂತವರು. ಯುದ್ಧ ನಮ್ಮ ಧರ್ಮ, ಸಾವು ನಮಗೆ ಸಹಜ, ಅದಿಷ್ಟ. ಅದ್ರ ಬಗ್ಗೆ ನಾವು ಯೋಚನೆ ಮಾಡೋದಲ್ಲ ಅನ್ನೋ ಮಾತುಗಳನ್ನ ಕೇಳಿದ್ಮೇಲೆ ಮುತ್ಕೋಬೇಕಾಗಿ ಬರುತ್ತವನು. ಅಷ್ಟರಲ್ಲಿ ಅಲ್ಲೊಂದೆರಡು ಜನ ಮಾತಾಡ್ತಾ ಕೇಳಿಸುತ್ತೆ. ಧೀರ ಮರ್ಯಾದೆಯಿಂದ ನಮಸ್ಕಾರ ಮಾಡ್ತಾರೆ. ನೀವು ಯಾರ ಪಡೆಯವರು? ಹೇಳ್ತಾನೆ. ಪ್ರೀತಿಯಿಂದ ಪ್ರಶ್ನೆ ಕೇಳಿದಾಗ ಅದರಲ್ಲಿ ಒಬ್ಬ ಕುಳ್ಳ, ಒಬ್ಬ ಉದ್ದ. ಒಬ್ಬನ ಹೆಸರು ವನ್ನಿ, ಇನ್ನೊಬ್ಬ ಹೆಸರು ರಂಭ. ಈ ಹತ್ತಿರದಲ್ಲಿರೋ ಇದು ಆಗ್ತಾನಿದ್ದಾನೆ. ಹಿಂದಿನ ದಿವಸ ಹೇಳಿದ್ದೇನೆ, ಮತ್ತೆ ಹೇಳ್ತೇನೆ. ಪ್ರತಿಯೊಬ್ಬ ಸೈನಿಕ ಕೂಡ ಯಾವ ಮಟ್ಟದ ಪರಮಾವಧಿ ಶೂರವೀರರಾಗಿದ್ದಾರೆ ಅನ್ನೋದನ್ನ ಕೋಟಿ ಕೋಟಿ ಸಂಖ್ಯೆಯ ವಾನರಲ್ಲಿ, ಲಕ್ಷ ಲಕ್ಷ ಸಂಖ್ಯೆಯ ನಾಯಕರಲ್ಲಿ ಎಂತೆಂಥ ಜನಗಳಿದ್ದಾರೆ ಅನ್ನೋದನ್ನ ನಮ್ಮ ಗಮನಕ್ಕೆ ತರೋದಕ್ಕಾಗಿ ಸ್ಯಾಂಪಲ್ಗೆ ತಂದ 2 ಮಹಾನ್ ವ್ಯಕ್ತಿಗಳು. ನೀವ್ಯಾರು? ನೀವು ದಧಿಮುಖೇಂದ್ರನ ಕಡೆಯವರು. ನಿಮ್ಮ ಹೆಸರು? ರಂಭ. ನಾನು. ಇವನು ನನ್ನ ಗೆಳೆಯ, ನನ್ನ ವನ್ನಿ ಅಂತ ಕರೀತಾರೆ. ನೀವು ಯಾವ ಯುದ್ಧದಲ್ಲಿ ನುರಿತವರು? ಸೆಲೆಕ್ಷನ್ ಮಾಡುವಾಗ
ನಡೆಯುತ್ತಲ್ಲ, ಪ್ರಶ್ನೋತ್ತರ, ಇಂಟರ್ವ್ಯೂ, ಆ ತರಹನೇ ಕೇಳ್ತಾನೆ, ನೀವು ಯಾರ ಕಡೆಯವರು? ವಜ್ರಮುಷ್ಟಿಯ ಮಲ್ಲ ಯುದ್ಧದಲ್ಲಿ ನಾನ್ ನಿಪುಣ, ಬೆಸರ್ವೆತ್ತ ಕಲಿಯಿದನ್ ನನ್ನ ಮಿತ್ರನ್. ಅವನು ಹೇಳುದಿಲ್ಲ, ಮಿತ್ರನ್ ತೋರಿಸಿ ಬನ್ನಿ ಹೇಳೋ ಮಾತು. ಕಾಡಾನೆಯನ್ನ ಆ ಎರಡು ದಂತಗಳನ್ನು ಹಿಡಿದು ಆಕಾಶಕ್ಕೆತ್ತಿ ನೆಲಕ್ಕೆ ಸಾಯಿಸಬಲ್ಲ ಸಮರ್ಥ. ಅಂಥದ್ದೆಷ್ಟೋ ಬಾರಿ ಮಾಡಿದ್ದಾನೆ, ಸಾಮಾನ್ಯನಲ್ಲನ್ ಈ ನನ್ನ ಮಿತ್ರ. ನಾವೆಲ್ಲ ನೋಡುತ್ತಿದ್ದ ಹಾಗೆ ಆನೆಯನ್ನ ಮಾಡಿ ಒಂದ ನಾವು ಬರ್ತಾ ಇರೋ ದಾರಿ ಒಳಗೆ ನೆನ್ನೆ ದಿವಸ ಏನು ಆಗಿಲ್ಲ ಅಂದಾಗ ಕೈ ಕುಡ್ಕೊಂಡು ಬಂದಾಗ ರುಜು ಹೃದಯದ ಉತ್ಸಾಹಿ ಒಬ್ಬಡಂ ವೃಕ್ಷ ಜಿಕ್ವಯ ರಮಣ. ಅಯ್ಯೋ ಅದೆಲ್ಲ ಬಿಡಿ, ನಮ್ಮ ಬನ್ನಿ ಇದಲ್ಲ, ಇವನ್ ಎಂಥವನ ಬಗ್ಗೆ ನಾನು ಹೇಳ್ತೀನಿ ಕೇಳಿ. ಗಗನ ಗಮನದೋಳ್ ನಿರೂಪಂ, ಬ್ರಹ್ಮ ಹೇಳ್ತಾ ಇರೋದು. ಈ ನನ್ನ ಸ್ನೇಹಿತ ಗಗನ ಗಮನದೋಳ್ ನಿರೂಪಂ. ಇದು ಬಹಳ ಮುಖ್ಯ. ಮುಂದಿನ ವಿಷಯಕ್ಕೆ ರಾಕ್ಷಸರು ಇಚ್ಛೆ ಬಂದ ವೇಷ ಧರಿಸಬಲ್ಲವರು, ಇಚ್ಛೆ ಬಂದ ಮಾಯಾ ಕೆಲಸಗಳನ್ನ ಮಾಡಬಲ್ಲವರು, ಆಕಾಶಗಾಮಿಗಳು, ಕತ್ತಲೆಯಲ್ಲಿ ಆಕಾಶ ಯುದ್ಧ ಮಾಡುತ್ತಾ ಕೊಲ್ಲಬಲ್ಲವರು. ಅದಕ್ಕೆ ಅಂತಹ ಜನಗಳೇ ಬೇಕಾದ್ದರಿಂದ ಈ ಸಂದರ್ಭ ತಂದಿದೆ. ವೈರಿ ಗಜ ಸಿಂಹಂ ವನ್ನಿದೇವಂ. ವೈರಿ ಗಜ ಸಿಂಹ, ಗಜಕ್ಕೆ ಸಿಂಹದಂತೆ. ಮಹಾಮಾಯಾವಿ ಮೇನ್ ಕಾಮರೂಪಿ, ಕಾಮರೂಪಿ ಇಚ್ಛಾವೇಶ ಧರಿಸಬಲ್ಲವನು. ಬಂಡೆಯ ನೆಗಹಿ ಕವಣೆಕಲ್ ಬೀರಿದ ನೆನಲ್. ಇವರು ನೋಡಿ ಹಾಗೇನೆ ಶೌರ್ಯದ ಅಳತೆ ಮಾಡಿ ಒಂದು ಬಂಡೆಯನ್ನ ಮೇಲೆತ್ತಿ ಕೈಲೊಂದು ಕವಣೆಕೋಲ್ ಇಟ್ಕೊಂಡು ಒಂದು ಕಲ್ಲನ್ನ ಕವಣೆಯಿಂದ ಜೋರಾಗಿ ಎದುರುಗಡೆ ಬಂಡೆ ಕಡೆಗೆ ಹೊಡೆದ್ರೆ ಬಂಡೆಯ ನೆಗಹಿ ಕವಣೆಕಲ್ ಬೀರಿದ ಅಂತ ಇಟ್ಕೊಳ್ಳಿ. ಆಗ ಬಂಡೆಯ ನೆಗಹಿ ಹೊಡೆದಾಗ ಬಲಿದ ಕೋಟೆಗಳು ಬಿರಿವುವು. ಈತಂಗೆ ದೃಢವಾದ ಕೋಟೆಗಳನ್ನು ಕಟ್ಟಿರ್ತಾರಲ್ಲ, ಆ ಕೋಟೆಗಳನ್ನ ಒಂದು ಕವಣೆಯ ಕಲ್ಲಿನಿಂದ ಕೆಡವಬಲ್ಲ ಸಾಮರ್ಥ್ಯ ಇವನಿಗಿದೆ. ಅದಕ್ಕಾಗಿ ಬಳಸಿದ ಪದ ಭೈರವಂ. ತಾಂಡವ ನೃತ್ಯ ಮಾಡ್ತಾ ಪ್ರಳಯ ಮಾಡಬಲ್ಲ ಶಿವನ ಮತ್ತೊಂದು ರೂಪ ಭೈರವ. ಆ ನುಡಿಗೆ ದೀರ್ಘೋನ್ನತನಾದ ವನ್ನಿ ತಲೆ ಬಾಗ್ತಾನೆ. ದದಿ ಮುಖ್ಯ ಇಂದ್ರನ ದಳದೆ ನಾನೊಬ್ಬ ಚಿಲ್ರೆ, ನನ್ನಂತವ್ರಿಗೆ ಎಷ್ಟೋ ಜನ ಇದ್ದಾರೆ ಎಂದಾಗ ರಾಮನಿಗೆ ರೋಮಾಂಚನವಾಯ್ತು. ಹೀಗಾಗಿ ಸಾಧ್ಯನಾ ಅಂತೇಳಿ ಗೆಲುವು ನಿಶ್ಚಿತ ಅಂದಾಗ ಆ ಮಾತನ್ನು ಕೇಳಿದಾಗ ನಿಜವಾಗಿ ಸಂತೋಷ ಆಯ್ತು. ಅದಿರ್ಲಿ, ನಿನ್ನ ಓಲ್ ನಿನ್ನ ಆಕೆಯು ದುಃಖಿ. ಮನೇಲಿ ಯಾರಿದ್ದಾರೆ? ಹೆಂಡತಿ, ಆಮೇಲೆ ಮಕ್ಕಳು. ನೀನು ಹೆಂಡತಿನ ಬಿಟ್ಟು ಬಂದಿದ್ಯಲ್ವಾ? ಹೌದು. ಏನ್ ಮಾಡೋಕ್ಕಾಗುತ್ತೆ, ಬಿಟ್ಟು ಬಂದ್ಬಿಟ್ಟೆ ಅಂತ ಕಣ್ಣು ಒರೆಸ್ಕೊಳ್ಳಿಲ್ಲ, ಧ್ವನಿಯಲ್ಲಿ ನಡ್ಕ ಇತ್ತು. ಅಂದ್ರೆ ನಿನ್ನ ಹಾಗೆ ನಿನ್ನ ಹೆಂಡತಿನೂ ದುಃಖ ಪಡ್ತಿದ್ದಾಳೆ ಅಂತ ರಾಮ ವಿಷಯಕ್ಕೆ ಬರ್ತಾನೆ. ಸೀತೆಗೆ ಹೇಗೆ ಅಪಾರ ದುಃಖವಾಗಿದೆಯೋ ಹಾಗೆ ತನಗೂ ಆಗಿದೆಯಲ್ಲ, ಅದೇ ತರ ದುಃಖ ನಮ್ಮಿಬ್ಬರ ಸುಖಕ್ಕಾಗಿ ಈ ಸೈನಿಕರು ಪಡ್ಬೇಕ ಅನ್ನೋ ಟೆಕ್ನಿಕಲ್ ಪ್ರಶ್ನೆ ಅವನದು. ಆದರೆ ಆಡಲು ಸಾಯಕ್ ಸಿದ್ಧವಾಗಿ ಸಂಬಳ ತಗೊಂಡು ಇಷ್ಟಿಷ್ಟ ಸೈನಿಕರಾಗಿರೋರು ಈ ತರ ಕಲ್ಪನೆಯೂ ಮಾಡಲ್ಲ. ನಿಮ್ ಯಾತಕ್ಕೆ ಕೇಳಿದ್ರಿ ನಂಗೆ ಗೊತ್ತಾಗಲಿಲ್ಲ. ಇಂತ ಮಾತಾಡ್ಬೇಡಿ. ಯುದ್ಧದಲ್ಲಿ ಸೈನಿಕರು ಸತ್ರೆ ಅವರ ಹೆಂಡತಿಯರು ವಿಜಯೋತ್ಸವವನ್ನು ಆಚರಿಸ್ತಾರೆ ಅನ್ನೋದು ನಿಮಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಮಕ್ಕಳಿಹರೇ ಇದ್ದಾನೆ, ವಯಸ್ಸು ನನ್ನ ವಯಸ್ಸಾಗಿದ್ದು ಬಂದಿರ್ತಿದ್ದ ಅಲ್ವಾ ಇಲ್ಲಿಗೆ. ನೋಡಿ, ಮಕ್ಕಳಿರೋದು ರಾಜ್ಯದಲ್ಲಿ, ಯುವಕರಿರೋದು ರಾಜ್ಯಕ್ಕಾಗಿ ದುಡಿಯೋದಕ್ಕಾಗಿ, ಅದು ಸೈನಿಕರ ಮನೆ ಯುವಕರು. ರಾಮನಿಗೆ ಈ ಉದಾತ್ತ ಧ್ಯೇಯದ ಮಾತುಗಳನ್ನು ಕೇಳಿದಾಗ ಯುದ್ಧದ ಪರಿಚಯವೂ ಆಯ್ತು, ಇದೆಲ್ಲ ಕಾಮನ್ ಅನ್ನೋದು ಅನುಭವ ಆಯ್ತು. ನಾನು ಇತ್ತು ತಾನೇ ಕೆಲ್ಸ್ಕೊಳ್ಬೇಕು, ಆದದ್ದಾಗ್ಲಿ ಅಂತ ಹತ್ರ ಸ್ವರೂಪವನ್ನ ಮಿಂಚಿಸ್ಕೊಳ್ತಾನೆ, ಮನಸ್ಸಿನಲ್ಲೇ ಬೆಳೆಸ್ಕೊಳ್ತಾನೆ.
ತಂದ ಧೈರ್ಯಕ್ಕೆ ನೀಡಿದಂ ನಾಲಿಗೆಯನ್ನೀತಂ ವನ್ನಿ. ಗಟ್ಟಿಯಾಗಿ ಹೇಳ್ತಾನೆ ಈಗ ರಾಮ ಅನುಮಾನ ಮಾಡಿದ್ದಕ್ಕಾಗಿ. ಆವ ಧರ್ಮಕ್ಕೆ ಸಾವನ್ನಪ್ಪುವೆವೋ. ಯಾವುದು ಧರ್ಮ? ಯುದ್ಧದವಳು ಮಡಿದಳೆ ವೀರಸ್ವರ್ಗಂ, ಕಾಲು ಹಿಂತೆಗೆದ್ರೆ ಕೌರವ ನರಕ. ಇದು ಧರ್ಮಕ್ಕಾಗಿ ಮಾಡುವ ಯುದ್ಧ. ಸೈನಿಕನಾದವನು ಯುದ್ಧ ಮಾಡೋದೇ ಅವನ ಧರ್ಮ. ಎಲ್ಲಿ ಧರ್ಮ ಇದೆಯೋ ಅಲ್ಲಿ ಗೆಲುವಿದೆ. ಆದ್ರಿಂದ ಸಾವು ನಮಗಿಷ್ಟ ಆಗ್ತದೆ. ಯಾಕೆಂದ್ರೆ ಧರ್ಮ ವಿಜಯಿ ಆಗ್ತೀವಿ ಅನ್ನೋ ಕಾರಣಕ್ಕೆ. ಯಾವ ಧರ್ಮಕ್ಕೆ ಸಾವನ್ ಅಪ್ಪುವೆವೋ ಆ ಧರ್ಮಂ ಬರುವುದು ಈ ಲೋಕಮಂ. ಸಾಮಾನ್ಯ ಸೈನಿಕರಲ್ಲಿ ಎಷ್ಟು ದೊಡ್ಡ ಮಾತು. ನನ್ನ ಸತಿಸುತರೊಂದು ಈ ಮಾತಿಗೆ ಹೊರತೆ ಚಿಲ್ಲರೆ. ಕೇಳ್ ರಾಜೇಂದ್ರ, ಸರ್ವ ಸೇನಾಧಿಪತಿ ಈ ನೀಲನ್ ಎಮ್ಮ ದೇವನ್ ಎಮ್ಮನ್ ನಡೆಸಲು ಬಾಳ್ ಬೆರೆಸಿ ಕಾಣ್ಬೆವೆಲ್ಲರ ಮನೆಯ ಮಂಗಳವ. ಅದಲ್ಲದಿರೆ ಬಿದಿ ಬರಿಗೈಯಲ್ಲಿ ಅಂಜಿಮಂ ಬಗೆದರೆ. ಅಂದ್ರೆ ಕಲ್ಯಾಣಕ್ಕಾಗಿ, ಲೋಕಕ್ಕಾಗಿ, ರಾಜ್ಯಕ್ಕಾಗಿ, ಸಾಮ್ರಾಜ್ಯಕ್ಕಾಗಿ, ಉಳಿವಿಗಾಗಿ, ನೀರಿನ ಒಡತಿಗಾಗಿ ಯೋಚನೆ ಮಾಡ್ತೇವೆ. ಗೆಲ್ತೀವಿ ಹೋಗ್ತೀವಿ. ಒಂದು ಪಕ್ಷ ಸೋತ್ರೆ ಅಂಡ್ ಸತ್ರೆ ಅದನ್ನ ಅಕ್ಸೆಪ್ಟ್ ಮಾಡ್ಕೋತೇವೆ. ಬಿದಿ ಬಗೆಯಲ್ ಅನ್ಯಮಂ, ಅನ್ಯಮಂ ಎರಡು ಸರಿ. ಬಿದಿಗೆ ಎದೆ ಇಲ್ಲ ಅನ್ನೋದು ಗೊತ್ತು. ಅವನು ಕೊಡಲಿಯನ್ನು ಹೆಗಲ ಮೇಲೆ ಇಟ್ಕೊಂಡು ಒಳ್ಳೊಳ್ಳೆ ಮರವನ್ನ ಕಡಿಯುವಂತಹ ಯಮರಾಯ. ಸಾವ ಮೇಲ್ ಬದುಕಿಗಿಂ, ಸೋಲಿನ ಬದುಕಿಗಿಂತ ಸಾವು ಮೇಲಂತ ತಿಳಿದು ಪ್ರತಿಜ್ಞಾ ವೀರರಾಗಿ ಮನಪೂರ್ವಕವಾಗಿ ಯುದ್ಧಕ್ಕೆ ಬಂದಂತವರು ನಾವು. ದಶಶಿರ ಹೊತ್ತೊಯ್ದ ಒಬ್ಬತ್ತು ಸತಿಯನಲ್ಲ ಹೊತ್ತದ್ದು, ನಮ್ಮೆಲ್ಲರ ಸತಿಯರನ್ನು ಅವನ ಅಪಹರಿಸಿದಂತೆ ಪ್ರಲೋಭನೆ ಮಾಡ್ಕೊಂಡಿದ್ದೇವೆ. ಕತ್ತದ್ದು ನಿನ್ನ ಹೆಂಡತಿಯನ್ನಲ್ಲ, ನಮ್ಮೆಲ್ಲರ ಪತ್ನಿಯನ್ನು ಅಂತ. ಅಲ್ಲಿ ಅಧರ್ಮ ಇದೆ. ಧರ್ಮವನ್ನು ಅಳಿಸುವುದಕ್ಕೆ ನಾವು ಹೋರಾಡ್ತಾ ಇದ್ದೀವಿ ಹೊರತು ಏನೋ ಕಚ್ಚಿ ಮನೆ ವಾರ್ತೆಗಾಗಿ ಬಂದದ್ದಲ್ಲ. ದಶಶಿರಂ ಹೊತ್ತೊಯ್ದುದು ಸತಿಯನಲ್ತು ಸಸಿತನಂ. ಅವನ್ ಎಷ್ಟನೇ ಸತಿ ತನವನ್ನು ಕೊಯ್ದಿದ್ದಾನೆ, ಸತಿಯನ್ನಲ್ಲ. ಪುರುಷ ನೀರಲ್ ಆಗದಿ ಧರೆಯ ಮೇಲೋರ್ವನು. ಇಂಥ ಅಧರ್ಮವನ್ನು ಕಂಡು ಯಾವ ಪುರುಷನು ಬದುಕಿರಬಾರದು. ಪತ್ನಿಗಾಗುವ ಅನ್ಯಾಯವನ್ನು ಸಹಿಸಬಾರದು. ಪರವನ್ಯಗಂ ಆ ಸತಿತ್ವಮಂ ರಕ್ಷಿಸು ಕರ್ತವ್ಯ. ರಘುವರ ಸುರಕ್ಷಿತರ್ ನನ್ನವರ್. ನಿನ್ನ ಈ ಕೇಳಿದ ಕುಶಲ ಪ್ರಶ್ನೆ ನೀನ್ ಕೇಳಿದೆ ಅಂದಾಗ ನಾನು ಇದೆಲ್ಲ ಹೇಳ್ಬೇಕಾಯ್ತು. ನೀನ್ ಈ ಪ್ರಶ್ನೆ ಕೇಳಿದ್ದಕ್ಕೆ ನಮಗೆಲ್ಲ ಸಂತೋಷ ಆಗಿದೆ. ಯಾಕೆಂದ್ರೆ ನಾವೆಷ್ಟು ದೃಢ ಮನಸ್ಸಿನಿಂದ ಯುದ್ಧಕ್ಕೆ ಬಂದಿದ್ದೇವೆ ಅನ್ನೋದು, ರಾಮನ ಸೇವೆಗೆ ನಿಶ್ಚಯಿಸಿ ಬಂದಿದ್ದೇವೆ ಅನ್ನೋದು, ನಿನಗೆಲ್ಲ ಹಾರಿಸ್ತಾ ಇದ್ದೇವೆ ಅನ್ನೋದು, ಅದು ನಿನಗೆ ಗೊತ್ತಾಯ್ತಲ್ಲ. ಆ ಪ್ರಶ್ನೆ ಕೇಳಿದ್ದರಿಂದ ನಮ್ಮ ಒಳ ಮನಸ್ಸನ್ನು ನಿಮ್ಗೆ ಹೇಳೋದಕ್ಕೆ ಸಾಧ್ಯ ಆಯ್ತಲ್ಲ, ಅದಕ್ಕೆ ಸಂತೋಷವಾಗ್ತಾ ಇದೆ ಅಂತೇಳಿ ಕೈ ಮುಗಿದು ರಾಮನನ್ನ ಮೆಚ್ಕೊಳ್ತಾನೆ. ಮುಂದಿನ ಭಾಗ. ತಲಾ ದೈತ್ಯ ಸಭೆಯೋಳ್. ರಾವಣ ಸಭೆಯನ್ನ ಕರೆದಿದ್ದಾನೆ. ನಿಮಗೆ ಹೇಳಿದ್ದೇನೆ, ರಾವಣನಿಗೆ ಕಾಲು ನಡುಗುತ್ತಿದೆ, ಮೈ ಕಂಪನವಾಗಿದೆ. ಹನುಮ ಇಷ್ಟು ಮಾಡೋದಾದ್ರೆ ಅಂತ 100 ಹನುಮರ ರಾಜನಾದ ಸುಗ್ರೀವ ಏನ್ ಮಾಡ್ಬೋದು? ಅಯ್ಯೋ, ಅವ್ರ ಅಣ್ಣ ನನ್ನ ಸ್ನೇಹಿತ ವಾಲಿ ಈಗಿಲ್ವಲ್ಲ, ಆ ವಾಲಿಯನ್ನು ಸಂಹಾರ ಮಾಡಿದ ರಾಮ ವಿಶ್ವೇಶ್ವರನು. ಈ ಕಪಿಗಳು ಒಬ್ಬೊಬ್ಬರು ಅದೆಷ್ಟು ವೀರರು, ಹೇಗ್ ಮಾಡ್ಲಿ ಅಂತ ಲೋಕ ವಿಶ್ವ ವಿಜೇತನಾದ ರಾವಣ ಹೆದರ್ಕೊಂಡಿದ್ದಾನೆ ಅಂತ ನಾನಂತೀನಿ. ಅವನ ಒಳ ಮನಸ್ಸಿನಲ್ಲಿ ಹೊರಗಡೆ ತೋರಿಸೋ ಹಂಗಿಲ್ಲ. ಆದ್ರೆ ಸಭೆಯನ್ನು ಕರೆದು ಧೈರ್ಯವಾಗಿ ತನ್ನ ಮನಸ್ಸನ್ನು ಮುಚ್ಚಿಟ್ಟು ಕಳುಕನ್ನ ತೋರಿಸ್ಕೊಳ್ಳದೆ ಹೇಳ್ತಾನೆ. ಒಂದು ಈ ತರ ಭಾಷಣಗಳು ಈ ಕಾಲದಲ್ಲಿ ದೊಡ್ಡ ದೊಡ್ಡ ಸಭೆಗಳಲ್ಲಿ ನಡೀತದೆ. ರಾವಣ ಕಾಲದಲ್ಲಿ ನಡೀತದೆ ಗೊತ್ತಿಲ್ಲ. ಆ ಭಾಷಣದ ಶೈಲಿ ನೋಡಿದ್ರೆ ನನಗೆ
2025 ಜ್ಞಾಪಕ ಬರುತ್ತೆ ನೋಡಿ. ಆ ಸ್ಟೈಲ್ ಹೇಗಿದೆ ಅನ್ನೋದಕ್ಕಾಗಿ ಒಂದೆರಡು ಪೇರ ಓದ್ತೇನೆ ಅಲ್ವಾ. ಶಿಲೆಯ ಸೃಷ್ಟಿಸಿದವನೇ ಶಿಲ್ಪಿಗಂ ಆವೇಶ ಕೊಡುವಂತೆ. ಈ ಕಥೆಗಳ ನಡುವೆ ಒಂಚೂರು ಜಾಗ ಸಿಕ್ಕಿದ್ರೆ ಆಗ ಕುವೆಂಪು ನಮ್ಮನ್ನ ಮಾತನಾಡಿಸ್ತಾರೆ. ಶಿಲೆಗೆ ಶಿಲೆಯನ್ನ ಸೃಷ್ಟಿಸಿದವನು ಶಿಲ್ಪಿಗೆ ಮೂರ್ತಿಯನ್ನ ಮಾಡುವಂತೆ ಆವೇಶವನ್ನು ಕೊಡ್ತಾನೆ. ರಾಮ ಕಥೆಯನ್ ಕಲ್ಪಿಸಿದ ನೀನೇ ಈ ಕೃಪೆಯನ್ ನನಗೂ ಕೊಡು. ನಾನು ಶಿಲ್ಪ ಮಾಡುತ್ತಿರುವ ಈ ರಾಮಾಯಣ ಶಿಲ್ಪ ಸರ್ವಾಂಗ ಸುಂದರವಾಗುವುದಕ್ಕೆ ಓ ಶಾರದಿ, ಶಾರದಿ ದೇವಿ ಸರಸ್ವತಿ, ನನಗೆ ನನಗೆ ಮತಿಯನ್ನು ಕೊಡು ಅಂತ ಕವಿ ಬೇಡ್ತಾ ಇದ್ದಾನೆ. ಕೃಪಗಯ್ಯ ವೇಳ್ಕುಂ ನನಗೆ ಮಹತ್ ಪ್ರತಿಭೆಯಂ ಭಗದ್ಭವ್ಯ ದೈತ್ಯ ಕಾವ್ಯಮನ್ ಇದಂ ನಾಂ ದಿವ್ಯಮೆನೆ ಬೇಳಲ್ ಮುಂದೆ ನಡ್ಸಕ್ಕೆ. ದೇವಿ ಶಾರದಿ ಜೊತೆಗೆ ಕಾವ್ಯ ಬರೆದ ಓ ವಾಲ್ಮೀಕಿ ದೇವ, ಮಹಿಮೆ ಶಿಲ್ಪಿಗೆ ಕಲೆಯಲ್ಲದೆ ಶಿಲೆಯನ್ನೇ ನಿರ್ಮಿಸಿದ ಪೆರ್ಮೆ ಸಲ್ಲುವುದೇ. ಕಲೆಯನ್ನ ನಿರ್ಮಿಸಬೇಕು, ಶಿಲೆಯನ್ನ ಯಾರು ಮಾಡ್ತಾರೆ. ಆ ಕಲೆಯನ್ನ ನಿರ್ಮಾಣ ಮಾಡಿದ, ಮೂರ್ತಿ ಮಾಡಿದ ಓ ವಾಲ್ಮೀಕಿ, ನನಗೆ ಮತಿಯನ್ನು ಕೊಡು. ಅಂಥದೇ ಒಂದು ಶಿಲ್ಪ ಕರ್ನಾಟಕದಲ್ಲಿ ನಾನು ಮಾಡಬೇಕಾಗಿದೆ. ನಿನ್ನ ಸೃಷ್ಟಿ ವ್ಯೋಮ ಚುಂಬಿತ ಭೂಮ ವೈಭವದ ಶಾಶ್ವತ ಭೂಮ, ಅತಿ ದೊಡ್ಡದಾದಂತಹ ಪೆರ್ಮೆಯಿಂದ ಕೂಡಿದಂತಹ ವ್ಯೋಮ ಚುಂಬಿತ ಆಕಾಶಕ್ಕೆ ಮುತ್ತು ಕೊಡುವಷ್ಟು ದೊಡ್ಡದಾಗಿರುವಂತಹ ಶಾಶ್ವತವನ್ನ ಕಂಡಂತೆ ಕಂಡರಿಪೆಮ್ಮಿ ಕಾವ್ಯ ಮಂಟಪಂ, ನಿನ್ನ ಅನುಗ್ರಹಿಸಿದೆ ನಾನು ಕಂಡರಿಸುತ್ತೇನೆ, ಕೆತ್ತುತ್ತೇನೆ ಸುಂದರ ಕಾವ್ಯ ಮಂಟಪವನ್ನ ಅನುಗ್ರಹಿಸು, ಹರಸು. ಓ ತಂದೆ ಕೊಡು, ಬರಬಲ್ಲದೆ ಬರಲೊಲ್ಲದು ಚಿರಂತನಮೀ ಶ್ರೀ ಸ್ಫೂರ್ತಿ. ಶ್ರೀರಾಮಾಯಣಂ, ಶ್ರೀರಾಮಾಯಣ ದರ್ಶನಂ. ಆ ಶ್ರೀ ಎಲ್ಲೆಲ್ಲೋ ಬಳಸೋರು ಕವಿ ಅದ್ಭುತವಾಗಿ ಇಲ್ಲಿ ಬಳಸ್ತಾ ಇದ್ದಾರೆ. ಶ್ರೀ ಸ್ಫೂರ್ತಿ, ಎಲ್ಲದಕ್ಕೂ ಶ್ರೀ ಬೇಕು. ಮಂಗಳಕರವಾದ, ಅತೀಂದ್ರವಾದ, ಅದ್ಭುತವಾದ, ಮಾನವ ಶೌರ್ಯ ಮಿತಿಯ ಅತೀತವಾದಂತಹ ಇಂತಹ ಒಂದು ಸ್ಫೂರ್ತಿಯನ್ನ, ಶಕ್ತಿಯನ್ನ, ಅಂದ್ರೆ ಮಿತಿಯನ್ನ ನನಗೆ ಕೊಡು ಅಂತ ಬೇಡಿ ಕಥೆಯನ್ನು ಶುರು ಮಾಡ್ತಾರೆ. ರಾವಣ ಸಭೆಯನ್ನು ಕರೆದಿದ್ದಾನೆ, ತನ್ನೆಲ್ಲ ಸಭಿಕರನ್ನ ಮಾತನಾಡಿಸ್ತಾನೆ. ವಿಶ್ವವಿಜಯಿಯಾದ ರಾಕ್ಷಸ ರಾಜನಾದ, 1000 ಆನೆ ಬಲಶಾಲಿಯಾದ, ಯಾರಿಗೂ ತಲೆಬಾಗದ ಮಹಾಗಂಡು ಅವನ್ ಭಾಷಣ ಮಾಡೋ ಸ್ಟೈಲ್ ನೋಡಿ, ಓ ನನ್ನ ಲಂಕೆಯ ವೀರರೇ, ಮಹೋದಯರೇ, ಪಡೆವಳರಂದ್ರೆ ಸೈನಿಕರೇ, ಸತ್ಪ್ರಜೆಗಳೇ, ರಾಕ್ಷಸ ಕುಲ ಅಕಳಂಕ ಶಶಾಂಕರಿರೇ. ಶಶಾಂಕ ಚಂದ್ರ, ಅಕಳಂಕ ಕಳಂಕ ರಹಿತ ಚಂದ್ರರು. ನಾವು ಆಕಾಶದಲ್ಲಿ ನೋಡೋ ಚಂದ್ರನಲ್ಲಿ ಒಂದು ಕಳಂಕ ಇದೆ, ಏನೋ ಒಂದು ಬೆಂಕಿ ಚಿತ್ರ ಕಾಣ್ತಾ ಇದೆ. ಅದೊಂದು ಕ್ಲೀನ್ ಸಿಲ್ವರ್ ಪ್ಲೇಟ್ ಅಲ್ಲ ಚಂದ್ರ ಅನ್ನೋದು. ಆದ್ರೆ ಈ ನಮ್ಮ ರಾಕ್ಷಸ ರಾಜ್ಯದಲ್ಲಿರುವ ಪ್ರತಿಯೊಬ್ಬ ವೀರ ರಾಕ್ಷಸನು ಕೂಡ ಅಕಳಂಕಿತ ಚಂದ್ರರಾಗಿದ್ದಾರೆ. ಅಂತಹ ಮಹೋದಯರೇ, ಈ ಸಭೆಗೆ ಬಂದಿದ್ದೀರಿ, ನಿಮಗೆಲ್ಲ 100 ನಮನಗಳು. ಜನನಿಗೆ ಮಿಗಿಲ್ ಜನ್ಮಭೂಮಿ, ಜನ್ಮಭೂಮಿ ಜನನಿಗಿಂತ ದೊಡ್ಡದು ಅನ್ನೋ ವಾಕ್ಯವನ್ನ ಜ್ಞಾಪಿಸ್ಕೊಂಡು ಅದರ ಅನುವಾದ ಮಾಡ್ತಾರೆ. ಜನನೇ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಆದ್ದರಿಂದ ಈ ಜನ್ಮಭೂಮಿಗೆ, ಕುಲೋನ್ನತಿಗೆ, ಜಾತಿ ಗೌರವಕ್ಕೆ ಬಂದಿದೆ ಆತಂಕ. ಇಂತಹ ನಮ್ಮ ಮಾತೃಭೂಮಿಗೆ ಆತಂಕ ಬಂದಿದೆ. ಚಿಲ್ರೆ ಆಂಜನೇಯ, ಅಯ್ಯಯ್ಯೋ ನಿಮಗೆ ಹೇಳ್ಕೋಬೇಕಾಗಿದೆ ನನ್ನ ಕಷ್ಟ. ಮಹಾ ಆತಂಕ, ಆತಂಕದಿಂದ ಶಂಕ. ದೈತ್ಯ ನಾಗರಿ, ಈ ಮಾತುಗಳನ್ನಾಡುವ ಕುವೆಂಪು ಒಂದು ಹೇಳ್ತಾರೆ, ನಾವು ದಕ್ಷಿಣದವರು ದ್ರಾವಿಡರು, ಉತ್ತರದವರು ಆರ್ಯರು ದ್ರಾವಿಡರನ್ನ ಒಂದು ರೀತಿ ಹೀನವಾಗಿ ಕಾಣ್ತಾರೆ ಅನ್ನೋದು. ಅದರಿಂದ ರಾಕ್ಷಸ ಅಂತ ಹೇಳಿದ್ರೆ ಬಹಳ ಕೆಟ್ಟವರು. ಆರ್ಯರಲ್ಲ, ಅವರು ದೇವ ಸಾಮಾನ್ಯರು. ರಾಮನು ದೇವರ ಅವತಾರವಂತೆ
ಅವ್ರು ಹೇಳ್ಕೊತಾರೆ. ಈ ತರ ಮಾತುಗಳೆಲ್ಲ ರಾವಣನಲ್ಲಿ ಆಗಿಂದಾಗ ಬರುತ್ತೆ, ಒಂದೇ ಸರಿ ಅಲ್ಲ. ನಾಗರಿಕತೆಯ ನಮ್ಮ ದೈತ್ಯ ನಾಗರಿಕತೆಯನ್ನ ಲೆಕ್ಕ ತೊಡಗುತ್ತಿದೆ ಯಾವುದು? ದಸ್ಯ ದೌಷ್ಯದ ದಂದಶೂಕೋಗ್ರ ಜಿಹ್ವಾಗ್ರ ಅಗ್ನಿ ನೆಗ್ತಾ ಇದೆ. ಪೂರ್ವಿಕರೆಮ್ಮ ಮುಡಿಗಿಟ್ಟ ಸಂಸ್ಕೃತಿ ಕಿರೀಟಕ್ಕೆ ರಾಕ್ಷಸದ ಸಂಸ್ಕೃತಿ ಕಿರೀಟಕ್ಕೆ ಒದಗಿದೆ. ವಿಪತ್ ಸಮಯವಿದು. ಓ ನಮ್ಮ ಮಕ್ಕಳ ತಾಯಿ ತಂಗಿಯರ ನೆಮ್ಮದಿಗೆ ಕರಿಬಿ ಹೊಂಚುತ್ತಿದೆ ಬಡಗ ದಿಕ್ಕಿನ ಉತ್ತರದಿಂದ ಬಂದಿರೋ ಮನೆ ಹಾಡಿಗಳು. ಪಲ್ಲುಗುರ್ ಪುಲಿಯ ಉಗುರ್ ಪುಲಿ ಅದ್ರ ಕಣ್ಣು ನಮ್ಮ ಮೇಲೆ ಬಂದಿದೆ. ಆದ್ರಿಂದ ಈ ನನ್ನ ಮಾತೃಭೂಮಿಯ ಲಂಕಾಲತಾಂಗಿಯರ ದೈತ್ಯ ವೀರರ ಒಲಿದ ನಲ್ಲೆಯರ ಎಲ್ಲರ ಉಳಿವಿಗಾಗಿ ರಾಮಸೇನ ಋಷಿತ ರಾಹು ಕೋಪಗೊಂಡ ರಾಹು ಮಾಡ್ತಾ ಇರುವಾಗ ನಾವು ಇದನ್ನ ಹೋಗಿಸ್ಕೊಳ್ಬೇಕು, ನಿವಾರಿಸ್ಕೊಳ್ಬೇಕು. ನಮ್ಮ ಉಳಿವು ಅಳಿವಿನ ಪಡೆಯ ಯುದ್ಧ ಇದಾಗಿರ್ತದೆ. ಚಿಲ್ಡ್ರ ಅಂತ ತಿಳ್ಕೊಬೇಡಿ. ಈ ಯುದ್ಧದ ಮೇಲೆ ಇನ್ನಿಲ್ಲ, ಹೋದ್ರೆ ಸಂಪೂರ್ಣ ಮುಳುಗೋಗ್ಬಿಡ್ತವೆ. ನೋ ಮೋರ್ ಲಂಕಾ. ಆದ್ದರಿಂದ ಸರಿಯಾಗಿ ಕೇಳಿಸ್ಕೊಳ್ಳಿ. ಈಗ ನಮ್ಮ ಕುಲನಾಶದ ಸಂದರ್ಭ ಬಂದಿದೆ. ಆದ್ದರಿಂದ ಇದನ್ನ ರಕ್ಷಣೆ ಮಾಡೋದಕ್ಕಾಗಿ ನಮ್ಮೆಲ್ಲರ ಜವಾಬ್ದಾರಿಯನ್ನ ನಿಮ್ಗೆ ಹೇಳ್ತಾ ಇದ್ದೇನೆ. ಅವ್ರು ಎಂಥವ್ರು ಗೊತ್ತಾ? ಉತ್ತರದವ್ರು ಬಂದಿರೋರು ನಮಗೆ ರಕ್ಷತನದ ಬಿರುದನ್ನು ಕೊಟ್ಟಿದ್ದಾರೆ. ಬಹಳ ಕೆಟ್ಟವ್ರಂತೆ, ಹಾಗಂತೆ ಹೀಗಂತೆ, ನನಗೆ ಗೊತ್ತಲೆ ಅಂತಾರೆ. ಇದ್ಯಾ ಬಿರುದದು ದಶಶಿರ ಅನ್ನೋದು. ಆ ತರಹ ಏನೇನೋ ಅಪಪ್ರಚಾರಗಳನ್ನು ಮಾಡಿ 48 ಸಾಲು ತಮಗೆ ಸಗ್ಗದ ಬಟ್ಟೆ ಎಂಬ ಧರ್ಮವನ್ನೊರೆದು ರಾಕ್ಷಸರಾದ ನಮಗಿಲ್ಲ ಸ್ವರ್ಗದ ದಾರಿ, ಅದು ಅವರಿಗಿದೆಯಂತೆ ಬಟ್ಟೆ ದಾರಿ. ಕೊಲೆಗಾರರಿಗೆ ವೀರ ಪಟ್ಟಮಂ ಕಟ್ಟುವ ಅನ್ಯಾಯಶೀಲರ. ರಾಮ ಅನ್ನೋನು ನನ್ನ ದೊಡ್ಡ ಸೈನ್ಯವನ್ನ ಚಕ ಚಕ ಅಂತ ಕಟ್ ಮಾಡಿದ. ಅವನು ಕೊಲೆಗಾರ ಅಂತವನು ದೇವರ ಅವತಾರವಂತೆ. ಇದನ್ನು ಹೇಗೆ ನೀವು ನಡೆಸ್ಕೊಳ್ತೀರಾ? ಈ ನನಗಾದ ಅನ್ಯಾಯ ನಿಮಗೆ ಒಪ್ಪಿಗೆನಾ? ಶೀಲರಾರ್ಯಗೆ ರಾಮನೆಂಬೋನ್ ಅವರ ದೇವರ ಅವತಾರವಂತೆ. ಕೊಂದನು ಸುಬಾಹುವಂ ಸಾಲದೆ ಮುಂದೆ ಮುಂದೆ ನುಗ್ಗಿ ಕಾಮರೂಪಿಗಳಾದ ಎಮ್ಮ ಕುಲಕ್ಕೆ ಭೂಷಣರೆನಿಸಿದ ದೈತ್ಯ ಗೌರವ ಪಾತ್ರರಾಗಿದ್ದ ಕೇವಲ ವಾತಾಪಿಗಳನ್ನ ಅನ್ಯಾಯವಾಗಿ ಅವನಿಗೆ ಅವನೋ ಋಷಿಯನ್ನ ಕಟ್ಟುಸಿ ಕಿರಣೋಭವ ಅಂತ ಅನ್ಸಿ ಸಾಯಿಸ್ಬಿಟ್ರಲ್ಲ ನ್ಯಾಯನ. ಇಂತಹ ನಮ್ಮ ಬಂಧುವಿನ ಇಲ್ಲದ ವಾತಾಪಿಗಳ ಸಾವಿಗೆ ನಾವು ಪ್ರತಿಕ್ರಿಯೆಯನ್ನ ಮಾಡ್ಬೇಕಾ ಬೇಡ್ವಾ? ನೀವ್ ಹೇಳಿ. ವಾನರ ಕುಲ ಕಳಂಕ ಸುಗ್ರೀವ ಸರಿಯಾಗಿ ಯೋಚನೆ ಮಾಡಿ. ನಮ್ಗೆ ಅವನಿಗೆ ಏನ್ ಸಂಬಂಧ? ಅವ್ನು ನಮ್ ದ್ವೇಷಿ ಆಗೋಕ್ ಸಾಧ್ಯನೇ ಇಲ್ಲ. ಅವ್ರ ಅಣ್ಣ ನನ್ನ ಕ್ಲೋಸ್ ಫ್ರೆಂಡು. ಹಾಗಿರುವಾಗ ಆ ರಾಮನೊಡನೆ ಸ್ನೇಹ ಮಾಡಿ ಯಾರೋ ರಾಮನಂತ ಉತ್ತರದವನು ಅವನನ್ನ ಜೊತೆಲಿ ಕರ್ಕೊಂಡು ಬಂದು ನನ್ನ ಮೇಲೆ ಯುದ್ಧ ಮಾಡೋದಕ್ಕೆ ಪ್ರಯತ್ನ ಮಾಡಿದನಲ್ಲ, ನ್ಯಾಯವ ಹೇಳಿ ಹೇಳಿ ಅಂತ ನನ್ನ ಪ್ರಜೆಗಳನ್ನು ಕೇಳ್ತಾ ಇದ್ದೇನೆ. ಕತ್ತುಗೆಗೇರ್ತ ವಾನರ ಕುಲ ಕಳಂಕ. ಅಣ್ಣನನ್ನೇ ಕೊಲ್ಲಿಸಿ ತಾನು ಸಿಂಹಾಸನ ಏರಿದ ಭಂಡ. ವಾನರ ಕುಲಕ್ಕೆ ಕಳಂಕ ಸುಗ್ರೀವನ ಅನುಚರ ಆಂಜನೇಯನೇ. ಹಾಗನ್ನೇ ಬಂದವನು. ನಿಮ್ಗೆಲ್ಲ ಗೊತ್ತಲ್ಲ, ಮಾತಾಡ್ಕೊತಾ ಇದ್ರಲ್ಲ, ಒಂದು ದೊಡ್ಡ ಬಾಲದ ಕಪಿ ಬಂದಿತ್ತು ಹಾಗಂತ ಹೀಗಂತೆ ಅಂತ ಹೇಳಿ. ಅವನ್ ಯಾರು ಅಂತ ನಿಮ್ಗೆ ನಾನು ಹೇಳ್ತೀನಿ. ಇವಾಗ ನಿಮ್ಗೆ ಗೊತ್ತಿರ್ಲಿಲ್ಲ, ನಾನು ಕರೆಕ್ಟಾಗಿ ಹೇಳ್ತೀನಿ ಕೇಳಿ. ಏನಂದ್ರೆ ಭಂಡಾತಿ ಭಂಡನಾದ ಸುಗ್ರೀವನ ದೂತ ಅವನು. ಅಂದ್ರೆ ಈ ದೂತ ಬಣ್ಣಾದ್ರೆ ಆ ಯಜಮಾನ ಶತಭಂಡ ಆಗ್ತಾನೆ ಅನ್ನೋದನ್ನ ಅರ್ಥ ಆಗೋ ಹಾಗೆ ಹೇಳ್ತಾನೆ. ಸ್ವತಂತ್ರ ಎಮ್ಮ, ನಾವು ಸ್ವತಂತ್ರ. ಯಾರಿಗೆ ಯಾವ ಕಾಟ ಕೊಟ್ಟರಲ್ಲ, ನಮ್ಮ ಪಾಡಿಗೆ ನಾವು ರಾಜ್ಯ ಆಳ್ಕೊಂಡಿರೋರು. ಅವ್ರಿಗೆ ಹಿಂದೆಗೆ ನಾವೇನಾದ್ರು ದ್ವೇಷ ಮಾಡಿದ್ದೀವ? ಸ್ವತಂತ್ರ ಎಮ್ಮಗೆ ಗೆಲ್ದು ದಾಸ್ಯ ದೀಕ್ಷೆಯನ್ ಕೊಡುವುದಕ್ಕೆ ಪ್ರತಿಜ್ಞೆ ಮಾಡಿ ಬರ್ತಿದ್ದಾರಲ್ಲ. ಚಿ ದೂರ ಪಾರದ ಅಪಾರತೆಯನ್ನ ನಮ್ಮೆಡೆಗೆ ಸೋಲುವಂತೆ ಪ್ರತಿಜ್ಞೆ ಮಾಡಿ ಬರ್ತಾ ಇದ್ದಾರೆ.
ಮಾಯಾ ಸಮರ್ಥರಾಗಿರುವ ಕುಶಲರಾಗಿರುವ ನೀವು ಈ ವಿಷಯವನ್ನ ಚೆನ್ನಾಗಿ ತಿಳಿಯರಿ ಎಂದು ಹೇಳಲು ಇಲ್ಲೇ ಬಂದಿದ್ದೇನೆ. ನಿಮ್ಮ ಮುಂದಿನ ದಾರಿಯನ್ನ ನಾವೇನ್ ಮಾಡ್ಬೇಕನ್ನೋದನ್ನ ತಾವು ವಿಚಾರ ಮಾಡಿ ಹೇಳಿ. ಯುದ್ಧ ಮಾಡ್ಬೇಕಾ ಬೇಡವಾ? ಮಾಡಿದ ಅನ್ಯಾಯಕ್ಕೆ ಪ್ರತೀಕಾರ ಮಾಡ್ಬೇಕಾ ಬೇಡವಾ? ನಮಗೆ ಅಗೌರವ ಮಾಡ್ತಾ ಇರುವಂತಹ ರಾಕ್ಷಸರಂತ ಕೆಟ್ಟ ಹೆಸರನ್ನು ನಮ್ಮ ಮೇಲೆ ಗೂಬೆ ಕೂರಿಸ್ತಾ ಇರುವಂತಹ ಅಪಪ್ರಚಾರ ಮಾಡ್ತಾ ಇರುವಂತಹ ಉತ್ತರದ ಭಂಡರಿಗೆ ನಾವು ಸರಿ ಬುದ್ಧಿ ಹೇಳ್ಬೇಕಾ ಬೇಡವಾ? ನಮ್ಮ ಕಡೆಗಿದೆ, ಅನ್ಯಾಯ ಅವ್ರ ಕಡೆಗಿದೆ ಅಂತೇಳಿ ತಾನು ತಂದಿರೋ ಹುಡುಗಿ ಬಗ್ಗೆ ಮರ್ತು ಏನ್ ಬಾಟ್ನ ಹೊಡಿತಾ ಇದ್ದಾನೆ. ಎಲ್ಲ ಕೇಳ್ತಾ ಇದ್ದಾರೆ. ಒಬ್ಬೊಬ್ರು ಎದ್ ನಿಂತು ಹೊಡಿ ಕಡಿ ಬಡಿ ಹಾ ಗೆದ್ಬಿಡೋಣ ಅಂತ ಮಾತಾಡ್ತಾ ಇದ್ರೆ ಕಡೆಗೆ ಒಬ್ಬ ಬಂದು ಮಾತಾಡ್ತಾನೆ, ನಾವು ಕಂಡವರ ಹೆಂಗಸನ್ನ ಆರಿಸ್ಕೊಂಡು ಬಂದವರು ಯುದ್ಧದಲ್ಲಿ ಗೆಲ್ಲೋಕ್ ಸಾಧ್ಯನಾ ಅಂತ ವಿಭೀಷಣನ ಬಾಯಲ್ಲಿ ಬಂದಾಗ ಎಲ್ರಿಗೂ ಶಾಕ್ ಆಗ್ತದೆ. ಧರ್ಮಕ್ಕೆ ಗೆಲುವು ಅನ್ನೋದು ಎಲ್ರಿಗೂ ಗೊತ್ತಿದ್ದದೆ. ನಮ್ಮ ರಾಜ ಇಷ್ಟು ಅನ್ಯಾಯ ಮಾಡಿದ್ದಾನೆ ಅಂತ ಯಾರು ಹೊರಗಡೆ ಮಾತಾಡಿರ್ಲಿಲ್ಲ. ಯಾವಾಗ ವಿಭೀಷಣದ ಬಾಯಿನಲ್ಲಿ ಬಂತೋ ಆವತ್ತಿನ ಸಭೆ ಅಲ್ಲಿಗೆ ಮುಗೀತು. ರಾವಣ ಸಭಾತ್ಯಾಗ ಮಾಡಿದ. ಈಗ ಒಬ್ಬೊಬ್ಬರೇ ಎದ್ ನಿಂತು ಮಾತನಾಡಿದ ಕೆಲವು ಮಾತುಗಳನ್ನ ಓದ್ತಾನೆ. ಪ್ರಹಸ್ತ ಎದ್ದು ನಿಂತ, ಗರ್ಬಂಡೆ ಮೈ, ಕರಿ ದೇಹ, ಮೊಸಳೆಯಂತವನು, ಋತುಲ ಗಾತ್ರ, ಬಂಡೆ ಎತ್ತರ, ಪ್ರಥಮ ಸೇನಾನಿ ಹೇಳ್ತಾನೆ, ಪುಲಸ್ತ್ಯ ಜಾತಂಗೆ ಇದೋ ಕೈ ಮುಗಿದು ಬೆನ್ನವಿಸಿದನು. ಅಚ್ಚರಿಯ ಬೆನದವೋ ನಾನರಿಯನಿ ಕೇಳಿದ ದಾನರಿಂದನ ಚಿಕ್ವ ಇಂಗಿತವ. ಪುಲಸ್ತ್ಯ ಕುಮಾರನಾದ ರಾವಣೇಶ್ವರನು ಈ ತರಹ ಒಂದ್ ಸ್ವಲ್ಪ ಮಾತುಗಳಲ್ಲಿ ಅಂಜಿಕೆ ವಿನಯ ಇತ್ತಲ್ಲ. ಯಾಕೆ ಅವನು ಇಷ್ಟಪಡೋದಿಲ್ಲ, ರಾಕ್ಷಸರ ತರ ಮಾತಾಡೋದ್ ಬೇಡ, ನಾವೆಲ್ಲ ಧೀರರು ಅಥವಾ ಗಂಡುಬಲಿಗಳು, ಅಥವಾ ಯಾಕೆ ಅಂಜಿಕೆಯ ಮಾತು ಒಂಚೂರು ಹೇಳ್ಬಾರ್ದಲ್ವಾ ನಾವು? 115ರಲ್ಲಿ ಅಚ್ಚರಿಯೋ ಭಿನ್ನದವೋ ನಾನ್ ಅರಿಯನಿ ಕೇಳಿದ ದಾನವೇಂದ್ರನ ಜಿಕ್ವಯ ಇಂಗಿತವ. ನಾಲ್ಗೆನಲ್ಲೇ ಅವನು ಹೇಳ್ತಾ ಇರೋ ಉದ್ದೇಶ ನನಗೆ ಅರ್ಥ ಆಗೋದೇ ಇಲ್ಲ. ನನಗಿದು ಬಹಳ ತಮಾಷೆ ಕಾಣ್ತಾ ಇದೆ. ಯಾವನೋ ಒಂದ್ ಮಂಗ ಏನೋ ಒಂದ್ ಮಾಡ್ದ, ಅರ್ಧರಾತ್ರಿನಲ್ಲಿ ನಾವೆಲ್ಲ ಮಲಗಿರುವಾಗ ಅದೇಗೋ ಬಂದ, ಏನೋ ಉಪಾಯ ಮಾಡಿ, ಏನೋ ತಂತ್ರ ಮಂತ್ರ ಮಾಡಿ ನಮ್ಮ ಬಾಗಿಲು ಕಾಯ್ತಾ ಇರುವ ಲಂಕಾಶ್ರೀಯನ್ನು ಸೋಲಿಸಿ ಶೂಲವನ್ನ ಬಗ್ಗಿಸಿ ಏನೋ ಮಾಡಿದ ಬಿಡಿ, ಹುಡುಗಾರಿಕೆ ಮಾಡಿದ್ದಾನೆ. ಒಬ್ಬ ಮಂಗ ಒಂದು ಹುಡುಗಾರಿಕೆ ಮಾಡಿದ್ದಾನೆ. ಸಭೆಯಲ್ಲಿ ಎತ್ತಿ ಎತ್ತಿ ಹೇಳುವಂತ ಅಗತ್ಯ ಏನಿತ್ತು? ನಮ್ಮ ರಾಜರು ಹೀಗೆ ಮಾತಾಡಬಾರ್ದು. ನಾನು ಅರಿಯನಿ ಕೇಳಿದ ದಾನವೇಂದ್ರನ ಮಾತಿನ ರೀತಿಯನ್ನ ವಿನದಮೇ ನಿಶ್ಚಯ. ಅದು ನುಸಿ, ಒಂದ್ ಸೊಳ್ಳೆ. ನಾವು ತಿಳ್ಕೋಬೇಕಾದಕ್ಕೆ ನೆರದಿ ಮದಜ್ವರದ ಸಭೆಯಲ್ಲಿ ಇಂಥ ಶಂಕೆ ಯಾಕೆ? ಕಾಲ್ವನ್ ಅಸುರ್ದಳಮನೂರ್ವನ್ಗೆ ತಾನೋರ್ವನೇ. ಈ ಅಸುಹೃತ್ ಎದುರಾಳಿ ಅವನನ್ನು ಶೋಧಿಸುವುದಕ್ಕೆ ನಾನೊಬ್ಬನೇ ಸಾಕು, ಯಾರು ಬೇಕಾಗಿಲ್ಲ ಅಂತೇಳಿ ಹಲ್ಲು ಕಟ್ತಾನೆ. ಭೋಗವತಿಯಂ ಪೊಕ್ಕು ಪನ್ನಗರಂ ಪಡಲ್ಬಡಿಸಿದ ತಂಗೆ. ಭೋಗವತಿ ಅಂದ್ರೆ, ಭೋಗ ಅಂದ್ರೆ ಸರ್ಪ, ಭೋಗವತಿ ಪಾತಾಳಿ, ಪಾತಾಳ. ಪಾತಾಳಕ್ಕೆ ಹೋಗಿ ಅಲ್ಲಿ ಎಲ್ಲರನ್ನ ಸೋಲಿಸಿ ವಿಜೇತನಾಗಿ ಬಂದ ಶ್ರೀ ರಾವಣೇಂದ್ರನ ಬಾಯಿನಲ್ಲಿ ಈ ತರ ಹೇಳಿಕೆ ಯಾಕೆ? 125. ಜೊತೆಗೆ ಯಾರ್ಯಾರನ್ನ ಗೆದ್ದಿದ್ದಾನೆ ಅಂತ ಬರೀ ಪಾತಾಳ ರಾಜ ಮಾತ್ರ ಅಲ್ಲ, ಕೈಲಾಸವಾಸಿಯ ಪಾಲಕ್ಷ ಸುಖಂ ಕುಬೇರನ ಯಕ್ಷ ಬಲವನ್ನ ಎಲ್ದಾದವನು. ಆ ಕುಬೇರ ಧನಕ್ಕೆ ಒಡೆಯನಾಗಿರುವವನು ಆ ಸಕಲ ಧನವನ್ನು ಕೂಡ ಕೈವಶ ಮಾಡಿಕೊಂಡದ್ದಲ್ಲದೆ ಅವನ ಲಂಕೆಯನ್ನು ಕೈವಶ ಮಾಡಿಕೊಂಡು ಆಮೇಲೆ ಅವನ ಸಾಮರ್ಥ್ಯವನ್ನು ಕುಗ್ಗಿಸಿ ಆಳ್ವಿಕೆಯನ್ನ ತನ್ನ ಕೈ ತಗೊಂಡು ಮೆರೀತಾ ಇರೋ ನಮ್ಮ ಪ್ರಭು
ಅವ್ರ ಬಾನಲ್ಲಿ ಇಂಥ ಮಾತು ಯಾಕೆ? ಶಂಕ ತಕ್ಷಕರ್ ವಾಸುಕಿ ಬಾಯ್ ಬಿಡೆ ರಸಾತಳವನ ಅಲ್ಕಾಡಿದಂಗೆ. 133. ರಸಾತಳವನ ಅಲ್ಕಾಡಿದಾತ. ಎಷ್ಟನೇದು? 3ನೇದು. 4ನೇದು. ಯಮಸೇನೆಯನ್ನ ತರುಬುತ್ತ ಎಳ್ಬಟ್ಟಿದ ಎದ್ದೋಡಿಸ್ತವ. 5. ದಿಕ್ಪಾಲಕರು ದೇವೇಂದ್ರರನ್ನ ಬಡಿದಟ್ಟಿದ. ಸಾಹಸಗಳನ್ನ ಪಟ್ಟಿ ಮಾಡ್ತಾ ಹೋದ್ರೆ ಇಡೀ ದಿವಸ ಮಾತಾಡ್ತೀನಿ. ನಿಮಗೆ ಪುರ್ಸೊತ್ತಿದ್ರೆ ನಾ ಹೇಳ್ತೀನಿ. ಯಾರಿಗ್ ಗೊತ್ತಿಲ್ಲ ಈ ಕತೆ. ಇಂತಹ ನಮ್ಮ ರಾವಣೇಶ್ವರ ಒಪ್ಪ ಸಾಕು ಈ ದೊಡ್ಡದಾಗಿರುವಂತಹ ಕಪಿ ಸೈನ್ಯವನ್ನ ಓಡಿಸೋದಕ್ಕೆ, ರಾವಣನ ಕೊಲ್ಲೋದಕ್ಕೆ. ಇಂತಹ ವೀರರಾದ ಈ ಸಭೆಯಲ್ಲಿ ನಮ್ಮ ಪ್ರಭು ಒಂದು ಒಳ್ಳೆ ವಿನಯದ ಮಾತು ಹೇಳಿದ್ರು ಅಂತ ನಾವು ಅದನ್ನು ಒಪ್ಕೋಬೇಕಾಗಿಲ್ಲ. ನಾವು ಸುಲಭವಾಗಿ ಒಬ್ಬೊಬ್ರು ಗೆಲುವನ್ನು ತಂದು ಕೊಡ್ತೇವೆ. 151. ಸುಲಭ ಮೆಣಕೆಗೆ ಮಳಲ ಕಣಗಳು ಸುಲಭಮೇ ಎಣಿಕೆಗೆ. ನಾವು ಲೆಕ್ಕ ಮಾಡೋದು ಸಾಧ್ಯ ಇಲ್ಲದಷ್ಟು ಅಗಾಧವಾದ ಮರಳ ಕಣಗಳು. ಕಡಲ್ ಸುತ್ತಿ ಬಳಸಿದ ಈ ದ್ವೀಪ ವಿಸ್ತೃತ ವೇಲೆಯೋಳು. ದೊಡ್ಡದಾದಂತಹ ವಿಸ್ತಾರವಾದಂತಹ ಜಾಗದಲ್ಲಿ ಇರುವ ಸಮುದ್ರದ ದ್ವೀಪ ಅನ್ಯ ಪ್ರವೇಶಕ್ಕೆ ದುಸ್ಸಾಧ್ಯವಾಗಿರುವಂತಹದ್ದು. ಅದನ್ನ ಗೆಲ್ಲೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಂತ ಗೊತ್ತಿರುವಾಗ, ಅದರಲ್ಲೂ ರಾವಣ ಇಲ್ಲಿರುವಾಗ ಅವನ್ ಯಾಕೆ ಹೇಳ್ದ, ಇದಕ್ಕೆ ನಾವು ಸಲಹೆ ಕೊಡೋದು ಏನಿದೆ, ಬರ್ಲಿ ಕಾಲ್ ಮುರಿಸ್ಕೊಂಡು ಹೋಗ್ಲಿ. ಹೀಗೆ ಸುಮಾಲಿಯ ಸುತ ಮಾತನಾಡಿದರೆ ಇನ್ನೊಬ್ಬ ಎದ್ದ. ಸಭಾಭಾಸ ಮಗುಳ್ನಗೆ ಯುವಕನಾಗಿದ್ದಾನೆ, ನಗ್ತಾ ಇದ್ದಾನೆ. ಭವ್ಯ ಶಿಖರ ಭೂಕ್ಷೇಮ ಪಾರಮಂಬರಿಸಿ ಸಂಭವಿಸಿದ ಭೂಧರಂಗಳ ತರದಿ. ಭೂಧರ ಅವುಗಳ ರೀತಿಯಲ್ಲಿ ಅಂದ್ರೆ ಕುಯ್ಯನ್ನ ಹೊತ್ತಿರುವ 8 ಆನೆಗಳ ರೀತಿ ಕುಪ್ಯ ದೇಹಿಯಾದಂತಹ ಸೇವಕ ಎದ್ದಿದ್ದಾನೆ. ವಿಶಾಲ ಧೈರ್ಯದ ವಕ್ಷವೇದಿ ಇತ್ತಿದೆ. ವಕ್ಷ 3ನೆಯ ಕಣ್ಣಂತೆ ಹಣೆಯಲ್ಲಿ ಶಕ್ತಿ ಪೂಜಾ ತ್ರಿಶೂಲಾಭೀಳ ಚಿಹ್ನೆ. ಅವನು ಕೈಯಲ್ಲಿ ಹಣೆ ಮೇಲೆ ಕುಂಕುಮದ ಬದಲು ತ್ರಿಶೂಲದ ಚಿಹ್ನೆಯನ್ನು ಇಟ್ಕೊಂಡಿದ್ದಾನಂತೆ. ಶತ್ರುಗಳಿಗೆ ನಾನು ಏನು ಅಂತ ತೋರಿಸೋದು. ಏನು ಅಂದ್ರೆ ಪರಮಾತ್ಮನಾದ ಶಿವನ ಕೈಯ ಆಯುಧವನ್ನ ನನ್ನ ತಲೆ ಮೇಲೆ ಹಣೆಯ ಅಗ್ನಿನಂತ ಇಟ್ಟುಕೊಂಡಿದ್ದೇನೆ. ಅಂತಹ ಶಕ್ತಿ ಪೂಜಾ ತ್ರಿಶೂಲಾಭೀಳ ಚಿಹ್ನೆ ಹೊಂದಿದ ಬೆಳಗುತ್ತಿರ ಕಣ್ಮೊಗದಿ ಸಾಧನ ವಿನಾ ಲಭಿಸೊಂದು ತೇಜಂ. ಅಪಾರ ತೇಜಸ್ವಿಯಾಗಿದ್ದಾನೆ. ಅವನು ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ಇದ್ದಕ್ಕಿದ್ದ ಹಾಗೆ ಎದ್ನಿತ್ ಮಾತಾಡ್ತಾ ಇದ್ದಾನೆ. ಅವನ ತೇಜಸ್ಸಿಗೆ, ಅವನ ಮಾತಿಗೆ, ಅವನ ಧೀರತನಕ್ಕೆ, ಆ ಗಟ್ಟಿತನಕ್ಕೆ ಸಭೆ ಬೆರಗಾಗಿ ಕಿವಿಗೊಟ್ಟು ಕೇಳ್ತಾ ಇದೆ. ನಾವು ಕೇಳೋಣ ಏನ್ ಹೇಳ್ತಾನೆ. ಅವನ ಹೆಸರು ಮಹಾಪಾರ್ಶ್ವ ಅಂತ ಹೇಳಿ ದೊಡ್ಡ ಪಟ್ಟಿ ಕೊಡ್ತಾನೆ. ರಾವಣನ ಸೈನ್ಯದಲ್ಲಿ ಇರುವಂತಹ ಗಂಡು ಗುಂಡಾಳುಗಳ ದೊಡ್ಡ ಪಟ್ಟಿ. ಈ ಒಬ್ಬೊಬ್ರು ಸಾಕು ಗೆಲ್ಲೋದಕ್ಕೆ ಅಂತ ಹೇಳಿ ಹೆಸರ ಪಟ್ಟಿಕೆ ಸಾಕು. ಶತ್ರುಗಳು ಹೆದರಿ ಓಡೋಗೋಕೆ ಒಬ್ಬೊಬ್ರು ಯುದ್ಧ ಮಾಡ್ಬೇಕಾಗಿಲ್ಲ. ಅವ್ರ ಹೆಸರು ಹೇಳಿದ್ರೆ ಓಡೋಗ್ತಾರೆ. ಇಂತಹ ವೀರರು ನಮ್ಮಲ್ಲಿದ್ದಾರೆ. ಹೀಗೆ ಹೊಳ್ಳುಗಳೆಬುದು ಹೃದಯಮಂ. ಹೊಳ್ಳುಗಳೆ ಹೊಳ್ಳು ಹೊಳ್ಳು ದಿಕ್ಕಿಬ ಕರ್ಣಗಳ್ ನಾಮ ಶ್ರವಣ ಮಾತ್ರದಿ ನೊಡುಗುವೇನ್. ದಿಕ್ಕಿಬಗಳ ಕಿವಿಗಳು ನಾಮ ಶ್ರವಣ ಮಾತ್ರದಿ ನಡುಗುತ್ತವೆ. ಅಂಥ ವೀರರು ಶ್ರವಣ ಮಾತ್ರದಿ ಹುಡುಗುವ ಯುವರಾಜ ಇಂದ್ರಜಿತ್ತು. ಅವನ ನಿಜ ಹೆಸರು ಮೇಘನಾದ. ಸಾಧ್ಯ ಒಂದ್ ಹೆಸರು ಇಂದ್ರನನ್ನ ಜಿತ್ತು. ಮೇಘನಾದನ್ನ ಅಪ್ಪಿಟ್ಟ ಹೆಸರು ಇಂದ್ರನನ್ನ ಗೆದ್ದ ಮೇಲೆ ಅವನಿಗೆ ಈ ಅನ್ವರ್ಥನ ಮೊದಲಿಟ್ಟದ್ದು ನಿಜನಮ ಹೊಂದಿಕೆ ಆಗುವ ಅರ್ಥವತ್ತಾದ ಹೆಸರು ಆ ಇಂದ್ರಜಿತ್ತು ಒಬ್ಬ ಸಾಲದೆ ಅಂತ ಮಹಾಪಾರ್ಶ್ವ ಹೊಗಳ್ತಾನೆ. ಆ ಓರ್ವನಿಲ್ಲಿ ಅಲ್ಲ, ಅಷ್ಟಲ್ಲ, ಅಥರ್ವ ಗರ್ವಂ. ಇಲ್ಲಿಲ್ಲ ಸಭೆಗಳಿಗೆ ಆ ಇಂದ್ರಜಿತ್ತು ಒಬ್ಬನಲ್ಲ, ಇನ್ನೊಬ್ಬ ಇದ್ದಾನೆ, ಅವನ ಸೋದರ. ಯಾವಾಗ್ಲೂ ನಿದ್ದೆ ಮಾಡ್ತಾನೆ,
ದುರಾದೃಷ್ಟ, ಬ್ರಹ್ಮ ಶಾಪ, 6 ತಿಂಗಳ ನಿದ್ದೆ. ಆದ್ರೆ ನಿದ್ದೆಯಿಂದ ಎದ್ರೆ ರಾವಣನ 10 ಪಟ್ಟು ಶೂರ ಅವನು. ನಿಮಗೆ ನೆನಪಿಸ್ತೇನೆ ನಾನು. ಆ ಓರ್ವನಿಲ್ಲಿಲ್ಲ ಅಕರ್ವ ಗರ್ವಂ. ಅಕರ್ವ ಅಂದ್ರೆ ಮಹತ್ ಅಂತ, ತುಂಬಾ. ಮಹಾ ಕುಂಭಕರ್ಣಂ. ಮುಖಸ್ತುತಿಯಾಗದು, ಅವನು ಹೊಗಳಿದರೆ ಮುಖಸ್ತುತಿ ಅಲ್ಲ. ಯಾಕೆಂದ್ರೆ ನಿಜವಾಗಿ ಅಂತ ತಾಕತ್ತು ಅವನಲ್ಲಿದೆ. ವೀರಾದಿ ವೀರ 10 ಜನ ರಾಕ್ಷಸನ್ನು ಅಂಟಿಸಿದ್ರೆ ಒಂದು ಕುಂಭಕರ್ಣ ಆಗುತ್ತೆ. ದೇಹ ಅಷ್ಟು ದೊಡ್ಡದು, ಶಕ್ತಿನೂ ಅಷ್ಟು ದೊಡ್ಡದು. ಮುಖಸ್ತುತಿಯಾಗದ ನಿಮ್ ಹೊಗಳದೊಡಾತನಂ. ಒಂದು ಅಳವಂ, ಅಳವು ಸಾಮರ್ಥ್ಯ. ಕುಲಸ್ಥದನ ವಿಶ್ರವಸುವಿನ ಪುತ್ರ, ರಾವಣನ ತಮ್ಮ ಕೈಕಸಿ ಅಂತ ಅವಳ ಹೆಸರು. ಅವಳ 2ನೇ ಮಗ ಅಂತ ಹೇಳಿ ಅವನಿರುವಾಗ ಅವನು ಗದೆಕೊಂಡು ಮಲತನನೆ ಏದುವುದು ಉಸಿರು ಯಮನ ಅಗ್ನಿಯೋಳು. ಅಲ್ಲೇ ಪಕ್ಕ ಈ ಕುಂಭಕರ್ಣ ನಿಂತರೆ ರಾಮ ಗೀಮ ಅವನೆಲ್ಲ ಲೆಕ್ಕ ಅಲ್ಲ. ಸಾಕ್ಷಾತ್ ಪರಶಿವನೇ ಅಥವಾ ಯಮನೇ ಬಂದರೂ ಅವರ ಎದೆ ನಡುಕ್ತದೆ ಅಂತ ಶೂರ. ಏದುವುದು ಉಸಿರು ಗದೆಗೊಂಡು ಮಲೆತನನೆ. ಹೀಗೆ ಏನೋ ಆತಂಗೆ ಬ್ರಹ್ಮನಿಂದ ಆದದ್ದು ಬಂದು ನಿದ್ರಾ ಶಾಪ. ಅದಿಲ್ಲ ಅಂದ್ರೆ ಈ ಸಭೆ ಯಾಕೆ, ಅಭಿಪ್ರಾಯ ಕೇಳೋದು ಯಾಕೆ? ಏನು ಏನು ಹೇಗೆ ಹೇಗೆ ಹೋಯ್ತು, ಯಾವುದೂ ಇಲ್ಲ. ಅವನು ಹೇಗೆ ಮಾಡ್ಬೋದು ತುಕಡ ಮಾಡಾಕ್ತಾನೆ. ಈಗ ಹೋಗಿ ಹಾಗೆಲ್ಲರನ್ನು ಗೆದ್ಕೊಂಡು ಬಂದ್ಬಿಡ್ತಾನೆ. ಯುದ್ಧ ಸಿದ್ಧತೆಯೂ ಇಲ್ಲ, ಸಭೆಯೂ ಇಲ್ಲ, ಪ್ರಿಪರೇಷನ್ ಇಲ್ಲ, ಏನೂ ಇಲ್ಲ. ಅಂಥ ವೀರ ಅವನು. ಏನ್ ಮಾಡೋದು, ಬ್ರಹ್ಮಶಾಪ ನಮ್ಮ ಎದುರಿಗಿಲ್ಲ. ಆದ್ರೂ ಅವನಿದ್ದಾನೆ. ಎಪ್ಸಿದ್ರೆ ಸಹಾಯಕ್ಕೆ ಬಂದ್ರೆ ನಮ್ಮ ಗೆಲುವು ನಿಶ್ಚಿತ ಅನ್ನೋದನ್ನ ನಾನು ಸಭೆಗೆ ಜ್ಞಾಪಿಸ್ತಾ ಇದ್ದೇನೆ. ಸೇನ ಏತಕ್ಕೆ, ನಮ್ಮ ರಾಷ್ಟ್ರ ರಕ್ಷಣೆಗೆ ಕುಂಭಕರ್ಣ ನಿರ್ಪೋಂ. ಹೀಗೆ ಒಂದು ಕಿಡಿ ಸಾಕು ಬ್ರಹ್ಮಾಂಡವಾದ ಪಟಾಕಿಗಳನ್ನು ಸಿಡಿಸುವುದಕ್ಕೆ. ಅವನಪ್ಪ ಸಾಕು. ನೆರೆದಿರ್ಪರೋರ್ವರು ಭೀಮ ವಿಕ್ರಮರ್, ಸೂರ್ಯ ಶತ್ರು ಶೋಣಿತಾಕ್ಷ, ಅಕಂಪನ ವಜ್ರಹನ ಮಕ್ರೋಕ್ಷ, ರಾಹುರೋಷ ಸುಪ್ತಗ್ನ ರಶ್ಮಿಕೇತು ಧೂಮ್ರಾಕ್ಷ ವಗೇರೆ ವಗೇರೆ ಹೇಳಕ್ ಮುಗಿಯೋದೇ ಇಲ್ಲ, ಅಷ್ಟು ಸೂರಲ್ಲಿದ್ದಾರೆ. ಪೌಲಶ್ಚನ ವೈಶ್ರವಣನ ಕೈಕಸಿಯ ಮೂಲನ ಮಗ ವಿಭೀಷಣಂ. ಅವನು ಸಾಮಾನ್ಯನೇ. ಆ 2 ಮಕ್ಕಳಷ್ಟೇ ಶೂರನಾಗಿರುವ ವಿಭೀಷಣ ಇದ್ದಾನೆ. ನೀವ್ಯಾರು ಚರ್ಚೆ ಮಾಡೋದು ಬೇಡ, ಸಭೆ ಮಾಡೋದು ಬೇಡ. ಎಲ್ಲ ಚಿಟಿಕೆ ಚಪ್ರ ಆಗೋಗುತ್ತೆ. ಅವರ ಸಾವು ಬಹಳ ಸುಲಭವಾಗಿ ಆಗುವಂತಹ ವಿಜಯ ಎಂಬುದು ಲೀಲಾ ಜಾಲವಾಗುವಂತಹದ್ದು ಅಂತ ಮಾತನಾಡ್ತಾನೆ. ಹೊರಗಿನ ಕಾಣ್ಬ ಭಾಗಮಂ ಬಣ್ಣಿಸಿದರಾಯ್ತೆ. ಇದೆಲ್ಲ ಹೇಳಿದ್ಮೇಲೆ ಬಹಳ ಮುಖ್ಯವಾದ ಒಂದು ವಿಷಯಕ್ಕೆ ಅವನು ಬರ್ತಾನೆ. ಬಹಳ ಮುಖ್ಯವಾದ ವಿಷಯಕ್ಕೆ ಬರ್ತಾನೆ. ಸೀತಾಪಹರಣದ್ದು ಅದನ್ನ ಬಹಳ ಇಂಡೈರೆಕ್ಟ್ ಆಗಿ ಕಡೆಯಲ್ಲಿ ಸೂಕ್ಷ್ಮ ಮಾಡಿ ಕೂತ್ಕೊತಾನೆ. ನನ್ನಂತ ಯುವಕರ ಮಾತಿಗೆ ನೀವು ಒಂದ್ ಸ್ವಲ್ಪ ಕಿವಿ ಕೊಡಬೇಕು. ಒಂದೇ ಒಂದು ಸಂಗತಿಯನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ದೊಡ್ಡದಾದ ಸಮುದ್ರ, ಒಂದು ಹಳ್ಳಿಯನ್ನೇ ಅದರೊಳಗೆ ತುಂಬಬಹುದಾದಷ್ಟು ಅಷ್ಟು ದೊಡ್ಡದಾದಂತಹ ಸಮುದ್ರದಲ್ಲಿ ಹೋಗ್ತಾ ಇರುವ ಹಡಗು. ಹಡಗಿನ ನೋಟ ಬಹು ಭವ್ಯವಾಗಿದೆ. ಅವರ ನೋಟ ನೋಡಿದ್ರೆ ಸಾಲದು, ಅದರ ತಳ ನೆಲದವರೆಗೂ ನೀರೊಳಗಿರೋ ಅರ್ಧ ಭಾಗವನ್ನು ಕೂಡ ಎಚ್ಚರಿಕೆ ಗಮನಿಸು. ಅಲ್ಲೆಲ್ಲಾದ್ರೂ ಒಂದು ಸಣ್ಣ ತೂತ ಇದ್ದು ತೂತಾದ್ರೊಳಗೆ ನೀರು ನುಗ್ಗಿದ್ರೆ ಹಡಗು ಫಿನಿಶ್. ಹಡಗಿನೊಳಗೆ ನೀರು ತುಂಬಿಕೊಂಡು ಅಲ್ಲಿದ್ದವರೆಲ್ಲ ಮುಗ್ದೋಗ್ತಾರೆ. ಆದ್ದರಿಂದ ಸೈನ್ಯ ನೋಡೋದು ಅಂದ್ರೆ ಹೊರಗಿನ ಹಡಗಿನ ಭಾಗ ನೋಡುವುದಲ್ಲ, ಒಳಭಾಗವನ್ನ ನೋಡ್ಬೇಕು. ಯಾವುದು ತೂತ? ಈ ದೊಡ್ಡ ರಾವಣನ ಸೈನ್ಯವನ್ನ ಸೋಲಿಸುವುದಕ್ಕೆ ಇರುವಂತಹ ಸೈನ್ಯವೆಂಬ ಹಡಗವನ್ನ ಸೋಲಿಸುವುದಕ್ಕೆ, ಮುಳುಗಿಸುವುದಕ್ಕೆ ಸಾಧ್ಯವಾಗಬಹುದಾದ ತೂತ ಯಾವುದು? ಅದೇ ಸೀತಾಪಹರಣ. ಎಷ್ಟು ಸೂಕ್ಷ್ಮವಾಗಿ ಹೇಳ್ತಾನೆ. ಎಲ್ಲ ವಿಷಯವನ್ನು ಗಮನಿಸ್ಬೇಕು ಅಂದಾಗ ನಮ್ಮ ರಾಕ್ಷಸ ರಾಜ ಮಾಡಿದ ಬಹುದೊಡ್ಡ ಕೆಲಸ. ಅದನ್ನ ಬಾಬಿಟ್ಟಿಯೊಳಗೆ ಧೈರ್ಯವಿಲ್ಲದನ್ನ ಅದಕ್ಕೆ ಹಡಗಿನ ಪ್ರತಿಮೆಯನ್ನು ಕೊಡ್ತಾನೆ. ಧರ್ಮ ದೇವತಾ ಕೋಪದಿಂ ಪ್ರತಿಭಟಿಸಿ ಗೆಲ್ಲುವವರಾರ್.
ಧರ್ಮ ದೇವತೆಗೆ ಕೋಪ ಬಂದಿದೆ ಅಂದ್ರೆ, ಅಧರ್ಮ ನಡೆದಿದೆ ಅಂದ್ರೆ ಅದು ಯಾವುದು ಅನ್ನೋದು ಕೂತಿರೋ ಸಭೆಯ ಎಲ್ಲರಿಗೂ ಗೊತ್ತು. ನಮಗೆ ಕೇಳ್ತಾರೆ, ಸಾಕ್ಷಿ ಬೇಕಾದ್ರೆ, ನನ್ನ ಮಾತಿಗೆ ಸಾಕ್ಷಿ ನಿಮಗೆ ಬೇಕಾದ್ರೆ, ಲಂಕೆಯ ಶ್ರೀ ಲಕ್ಷ್ಮಿಯನ್ನ ರಕ್ಷಣೆ ಮಾಡ್ತಾ ಇರುವಂತಹ ದೇವಿಯನ್ನ ತಲೆಬಾಗಿಸಿ ಮೆಟ್ಟಿ ಅವಳ ಕೈಲಲ್ಲಿದ್ದ ಶೂಲವನ್ನ ಬಗ್ಸಿದನಲ್ಲ, ಅದೇ ಸಾಕ್ಷಿ. ಶೂಲ ಬಗ್ಸೋದು ಯಾರ್ಯಾರಿಗೂ ಸಾಧ್ಯ ಇಲ್ಲ ಅನ್ನೋದು ನಂಬಿಕೆ, ದೈವಿಕವಾದದ್ದು. ಅದು ಬಗ್ಗಿದ ದಿವಸ ಲಂಕೆ ಮಾಯ ಆಗ್ತದೆ ಅನ್ನೋದು ಭಗವದ್ಗೀತೆಯಿಂದ ಬಂದಂತಹ ನಂಬಿಕೆ. ಆದ್ದರಿಂದ ಈ ಸಲಾಗಿ ಬಗ್ಗೋದಕ್ಕೆ ಕಾರಣ ಯಾರು ಅಂದ್ರೆ ಧರ್ಮ, ಅಧರ್ಮ. ಇಷ್ಟು ಹೇಳಿ ಕೂತ್ಕೊಳ್ಳೋ ಹೊತ್ತಿಗೆ ಅಕ್ಕಂಪನ ಎದ್ದು ನಿಂತ್ಕೊಂಡು ಈ ಮಾತುಗಳನ್ನೆಲ್ಲ ಕೇಳ್ತಾ ಇತ್ತು. ವ್ಯಂಗ್ಯದಿಂಗಿತ ಸೂಕ್ಷ್ಮತೆಯ ತೈಲಕ್ಕೆ ಸೀಗೆ ಅವನು, ವ್ಯಂಗ್ಯದ ಮಾತುಗಳಿಗೆ ಸೀಗೆ, ರೂಕ್ಷ ನಿಷ್ಠುರ, ತಪ್ಪಂತೆ ಎದುರು ಮಾತಾಡೋನು. ವ್ಯಂಗ್ಯದ ಮಾತುಗಳು ಅವನಿಗೆ ಸೇರೋದಿಲ್ಲ. ಸಿಡಿಯುವುದು ಪೊಲೆಯ ಕೌರುಗಳು, ಹೊಲೆತನದ ಕೌರು, ದುರ್ವಾಸನೆ, ದುರ್ನಾತೆ, ಇಂಥವರಿಂದ ಕಣ್ಗಳು ರೋಷಮಲ್ಲದ ಬುದ್ಧಿ, ಲವಲೇಶಮಿಲ್ಲದ ಆತ. ಅವನೇನ್ ಹೇಳ್ತಾನೆ, ವಿದ್ರೋಹಿ ನಾನಾಗೆನ್ ಎನ್ನನ್ನದಾತಂಗೆ. ಇಂಥ 1000 ಜನ 1000 ಮಾತಾಡಲಿ, ನಾನು ಸೈನಿಕ ಧರ್ಮವನ್ನ ಬಿಟ್ಟು ಹೋಗುವುದಿಲ್ಲ. ಅನ್ನದಾತನಿಗೆ ನಾನ್ ಆಗೆನ್ ವಿದ್ರೋಹಿ, ಸಹಿಸನಾನ್ ಈ ಹೀನ ಹೃದಯವ ನನ್ಯರೋಳು. ದ್ರೋಹ ಎಲ್ಲಿರಲಿ, ದ್ರೋಹ ಎಂತಿರಲಿ, ಇದ್ದರೇನು, ದ್ರೋಹಿ ಯಾರಾದರೇನು, ಶಿಕ್ಷೆಗೆ ಅರ್ಹಂ. ಕಣ್ಣಿಗೆ ಕಾಣ್ಬ ದೈವವೇ ನೃಪ, ದೊರೆ ಸೇವೆಯೇ ದೈವ ಸೇವೆ, ದೊರೆಯ ನಿಂದೆಯೇ ಜಗದೀಶ ನಿಂದೆ. ಹೀಗೆ ಭಾಷಣ ಮಾಡಿ ರಾವಣನನ್ನ ಅಧರ್ಮದ ಕಾರಣಕ್ಕಾಗಿ ಟೀಕೆ ಮಾಡಿದವನಿಗೆ ಠಪಕ್ ಅಂತ ಹೇಳಿ ಅಕ್ಕಂಪನ ಉತ್ತರ ಹೇಳ್ತಾನೆ. ಪ್ರಭುವಿನಿಷ್ಟಂ ನಡುವ ಮಾರ್ಗಮಂ ಪ್ರತಿಶಲ್ ಖಂಡಿಸಲ್, ಇದು ಸಾಕ್ಷಾತ್ ದೈವನಿಂದಮೇ ತಿಟಂ. ಇದಕ್ಕೆ ಅವಕಾಶ ಕೊಡಬಾರದು. ಪ್ರಜೆಗಳು ಯಾರು ಪ್ರಜೆಗಳು ಅಂದ್ರೆ, ಪ್ರಭು ಕೃಪಾ ಮಹಿಮೆಯಿಂದ ಬದುಕುವ ಹುಳುಗಳು. ನೋಡಿ ಯಾವ ಮಟ್ಟದಲ್ಲಿ ಪಕ್ಷಿಗಳು ಯೋಚನೆ ಮಾಡ್ತವೆ ಅಂತೇಳಿ. ಈ ಪ್ರಜೆಗಳು ಪ್ರಭುವಿನ ಅನ್ನಕ್ಕಾಗಿ ಬಾಯ್ಬಿಡುವ, ಅವನಿಂದ ಬದುಕಿರುವ ಹುಳುಗಳು, ಸಾಮಾನ್ಯ ಕ್ರಿಮಿಗಳು. ಅವರಿಗೆ ಸ್ವಾತಂತ್ರ್ಯ ಉಂಟೆ? ರಾಜನನ್ನೇ ವಿರೋಧಿಸುವ ಸ್ವಾತಂತ್ರ್ಯ ಉಂಟೆ? ನೃಪಂಗಿಲ್ಲದಿರೆ ಸಂತೃಪ್ತಿ. ನಿಸ್ತೇಜರಾಗಿ ಸಾಯುವವರು ಸಹಸ್ರ ಪ್ರಜೆಗಳು. ಎಲ್ಲಿವರೆಗೆ ರಾಜನಿಗೆ ಕ್ಷೇಮನೋ ಅಲ್ಲಿವರೆಗೂ ಮಾತ್ರ ಪ್ರಜೆಗಳಿಗೂ ಕ್ಷೇಮ. ಆದ್ದರಿಂದ ರಾಜನನ್ನು ಧಿಕ್ಕರಿಸಿ ಮಾತನಾಡುವವರನ್ನ ನಾನು ಎದುರಿಸುತ್ತೇನೆ, ಭಂಗಿಸುತ್ತೇನೆ. 298. ದೈತ್ಯೇಂದ್ರ ಭಗಿನಿಯರ್ ಪಂಚವಟಿ ವಿಪಿನದವಳು ತನಗೆ ತಾನು ವಿವರಿಸುತ್ತಿದ್ದಳಂ, ನಿರ್ನರಂ ಭಂಗಿಸದ ಭಂಗೆ ಪರಿಭವವಾಯಿತು. ರಾವಣನ ತಂಗಿ ಶೂರ್ಪಣಖಿ ಪಂಚವಟಿಯಲ್ಲಿ ತಿರುಗುವಾಗ ನಿರ್ನರಂ ಅಕಾರಣವಾಗಿ ಅವಮಾನವಾಯಿತು. ಇದನ್ನ ನಾವು ಸಹಿಸ್ಕೋಬೇಕಾ? ಇದಕ್ಕೆ ನಾವು ಪ್ರತೀಕಾರ ಮಾಡೋದು ಬೇಡವಾ? ವ್ಯರ್ಥಾಳಾಪಂ, ಗುರಿಗೆ ಹೊರಗಾಗಿರಲ್ ಮತ್ತೆ ಕುರುಡಾಗಿರಲ್ ನುಡಿಯ ಕಣ್. ಇದನ್ನು ನಾನು ವಿರಸ್ತೇನೆ ಅಂತ ಅವನು ಸ್ವಪಕ್ಷದ ನಾಯಕ ಹೇಳ್ದ. ಹೀಗೆ ಸಭೆ ಸುಪ್ರಸಿದ್ಧನೋಳು ಅಪ್ರಸಿದ್ಧನ್, ಅಖ್ಯಾತರೋಳು ವಿಖ್ಯಾತನ್, ಅಕ್ಷಿವನ ಚೈತ್ರನಾದನ್. ಸಕಲ ಸದಸ್ಯರಿಗೆ ಅಕ್ಷಿವನ ಚೈತ್ರ, ಈ ಪದಗಳನ್ನ ಹೆಂಗ್ ಬಳಸ್ತಾರೆ. ಅಕ್ಷಿ ಅನ್ನೋದು ಒಂದು ಕಾಡು ಅಂತ ತಿಳ್ಕೊಳ್ಳಿ, ಆ ಕಾಡಿಗೊಂದು ಚೈತ್ರ ಮಾಸ ಅಂತ ತಿಳ್ಕೊಳ್ಳಿ. ಅವನೇ ಇವನು ಅಕ್ಷಿವನ ಚೈತ್ರ. ಹೀಗೆ ಭಾಷಣ ಮಾಡಿದ ಮಾತು ಕೇಳಿ ಜನರಿಗೆ ಬಹಳ ಖುಷಿ ಆಯಿತು. ಆಗ ಅಕಂಪನ ತರುವಾಯ ಹಿರಣ್ಯಕೇಶು ಅಂತೇಳಿ ಒಬ್ಬ ಎದ್ದು ನಿಂತ್ಕೊಳ್ತಾನೆ, ಸಭೆಗೆ ಕೈ ಮುಗಿತಾನೆ. ಕಿರಿಯನೆನ್ನಾಂ ಸಾಮಾನ್ಯನ್, ಕಿರಿಯ ಸಾಮಾನ್ಯ ಜನಮನ ಪ್ರತಿನಿಧಿಯನ್
ಹಿರಿಯರೆಂತೆಂದು ಚಿಂತಪ್ಪರೆಂಬುದಂ ಸವಿ ಕೇಳಿಯಾಯ್ತು. ಲೋಕನಾದ ನನ್ನ ಮಾತನ್ನು ಕೇಳಿ. ತರುಣ ಮೇಧಾವಿ ನುಡಿದ 341. ಸುಖಂ ಅಮೂಲ್ಯಂ ಅದಾರ್ಗಾದೊಡಂ. ರಾಜನ ಸುಖ ಪ್ರಜೆಗಳ ಲೆಕ್ಕ ಇಲ್ಲ ಅಂತ ಹಿಂದಿನವನು ಹೇಳಿದಾಗ ಕಂಪನ ಅದಕ್ಕೆ ವಿರೋಧಿಸ್ತಾನೆ. ಸುಖ ಅನ್ನೋದು ಅವ್ರಿಗೆ ಹೇಗೆ ನಮಗೂ ಹಾಗೆ, ಪ್ರತಿಯೊಬ್ಬರಿಗೂ ಸುಖಂ ಅಮೂಲ್ಯಂ ಅದು ಆರ್ಗಾದೊಡಂ. ಅದರಿಂದ ರಾಜ ಸುಖದಂತೆಯೇ ಪ್ರಜಾ ಸುಖಂ. ರಾಮಗೇಂ ಸುಖಮೇ, ಸೀತೆಗೇಂ ಸುಖಮೋ, ಮೇಣೇಮ ದೊರಗೋ ಅಂತೆ ಸುಖಮಹುದು. ಸುಖಂ ಓರ್ವನದೇ ಸರ್ವ ಸುಖಮಹುದು. ಎಲ್ಲ ಸುಖ ಒಬ್ರಿಗೆ ಬೇಕಾ? ರಾಮ ಸೀತೆಯರಿಗೆ ಬೇಡವಾ? ನನಗೆ ಬೇಡವಾ? ಬಹು ಜನರ ಸುಖಕ್ಕೆ ಒಬ್ಬನ ಸುಖ ಬೆಲೆ ಆಗಬೇಕೇ? ಸುಖಕ್ಕೆ ಸುಖಮೇ ತಾಂ ನಾಣ್ಯಮೋ. ಒಬ್ಬರ ಸುಖಕ್ಕೆ ಇನ್ನೊಬ್ಬರ ಸುಖ ನಾಣ್ಯವಾಗಬೇಕು, ಬೆಲೆ ಆಗ್ಬೇಕು ಅಂತ ಹೇಳಿ ತಿರಸ್ಕರಿಸ್ತಾನೆ. ಸುಖಂ ಓರ್ವನದಲ್ಲ, ಅದು ಸಕಲ ದುಃಖ ಕಾರಣವಾಗ್ಬೋದು. ಅದು ಹಾಗಾದರೆ ತಾನ್ ಅಪ್ಪೊಡೆ ನಿಂದನೀಯಂ, ನಿಂದಾ ಕಾರಣವು. ನೃಪನಾದೊಡಂ ಮೂಸೆಗೆ ಹೋದು ಲಂಕಿಣಿಯ ಅಂಗಂ. ಆದ್ದರಿಂದ ಈ ಮಾತನ್ನ ನಾನು ಮತ್ತೊಮ್ಮೆ ಹೇಳ್ತೇನೆ. ಲಂಕಿಣಿಗಾದ, ಲಂಕಾ ದೇವತೆಗಾದ ಅವಮಾನ ನಮ್ಮೆಲ್ಲರಿಗೂ ಆಗಿರೋದು. ಅದನ್ನು ನಾವು ಪ್ರತಿಭಟಿಸ್ಬೇಕು. ಅದಾಗದರೆ ಹಂಗೆ ನೋಡ್ಕೊಳ್ಬೇಕು. ಭಯಂ ವೈರಿಯಿಂದಲ್ತು ಧರ್ಮದ ಮುನಿಸಿನಿಂದಾಗುವುದು. ಫಲ ಕೊತ್ತಿದೆ ಪುರ ಧೈರ್ಯಂ. ಇವನು ಕೂಡ ಅಧರ್ಮ ಎಲ್ಲಿದೆಯೋ ಅಲ್ಲಿ ಸೋಲಾಗ್ತದೆ. ಆದ್ರಿಂದ ಸೀತೆಯನ್ನು ವಾಪಸ್ ಕೊಟ್ರೆ ನಾವು ಗೆಲ್ಲೋಕ್ ಸಾಧ್ಯ ಅನ್ನೋ ರೀತಿಯಲ್ಲಿ ಮಾತನಾಡ್ತಾನೆ. ಈಗ ಮಾತನಾಡೋನು ಪ್ರಕೃತಿ. ಮೈ ಸುಖಕ್ಕೆ ಮಿಗುವ ಸುಖ ಇರ್ಪುವಿ ಪುಣ್ಯ ಲಂಕೆಯಲ್ಲಿ ಚರಿಸುತ್ತಿರಲು ಬೆಳಗೊಂದೊಳ್ತು ಬೇಲಾದ ವಿಪಿನದೋಳು ಕಂಡೆನ್ ವಸಂತನಂ. ಅವನು ಕವಿಗಳು ಚೂರು ರೆಸ್ಟ್ ಬೇಕಾಗಿತ್ತು, ಚೂರು ವಿರಾಮ ತಗೊಂಡ. ಆ ಯುವಕ ಮಾತನಾಡಿದಾಗ ಸಭೆ ಮೌನವಾದಾಗ ಇದೇ ಸಮಯ ಅಂತ ಹೇಳಿ ಕುವೆಂಪು ಒಂಚೂರು ಮೂಗ್ ತೂರ್ಸಿದ್ರು. ಹೇಳ್ತಾ ಇದ್ದಾರೆ, ಮೈ ಸುಖಕ್ಕೆ ಮೀರುವ ಸುಖ ಪ್ರಕೃತಿ ಸೌಂದರ್ಯ. ಪ್ರಕೃತಿಯನ್ನ ಈ ಪ್ಯಾರದಲ್ಲಿ ಚಿತ್ರಿಸ್ತಾ ಇದ್ದಾರೆ. ಪ್ರಕೃತಿಯ ಮಾತು. ಇಪ್ಪುವಿ ಪುಣ್ಯ ಈ ಲಂಕೆಯಲ್ಲಿ ಇದ್ದ ಸೌಂದರ್ಯ ಎಲ್ಲೂ ಇಲ್ವಾ, ಹಾಳಾಗಕ್ ಬಿಡಬಾರ್ದು. ಚಲಿಸುತ್ತಿರಲ್ ನಾನ್ ಬೆಳಗುಂಬೊಳ್ತು ಲಂಕೆಯಲ್ಲಿ ಒಂದು ವೇಲಾದ್ರಿ ವಿಪಿನದಲ್ಲಿ. ಅದ್ರಿ ವೇಲೆ ಗಡಿ ಒಳಗೆ ಕಾಡಿನಲ್ಲಿ ಕಂಡೆನೋ ವಸಂತನಂ. ಎಷ್ಟ ವಸಂತನ ಕೆಲಸ ನೋಡಿ. ಮರದ ಹರಹರಯ ಸಿಂಗರಿಸುತ್ತಿದ್ದಂ. ವಸಂತ ಕಾಲ ಬಂದಾಗ ಮರದ ಹರಹರೆಯ ಚಿಗುರು, ಆಮೇಲೆ ಪುಷ್ಪ, ವೈಭವ್ಯ. ಅವನು ಸಿಂಗರಿಸುತ್ತಿದ್ದ. ಬಳ್ಳಿಗೆ ನಡೆದು ಸುಮದ ಗಲ್ಲ ಹಿಡಿದು ಕೆನ್ನೆಗೆ ಬಣ್ಣ ಇಡುತ್ತಿದ್ದಾನೆ. 7 ಬಣ್ಣಗಳು ಕೂಡ ಅವನ ಲೋಕದಲ್ಲಿ ಪುಷ್ಪಗಳ ರೂಪದಲ್ಲಿ ಕಂಗೊಳಿಸುತ್ತದೆ. ಹಕ್ಕಿಯ ಕರೆದು ಅದರ ಕೊರಳಿಗೆ ಇಂಪನಿಟ್ಟು ಹೋಗು ಕೂಗು ಎಂದು ಕಳಿಸುತ್ತಿದ್ದಾನೆ ವಸಂತ. ಆಹಾ, ಇಷ್ಟು ಸುಂದರವಾದ ಕಾಡನ್ನ ನಾನು ಕಂಡೆ. ಮರದ ಮೂಲದೋಳ್ ಬೆನ್ನೇರಳೆಯ ಮರದ ಮೂಲದೋಳ್ ನಿಂತು ಒಂದೆಡೆ ನೋಡಿದೆ. ಹೂ ಬಿಟ್ಟ ಬೆನ್ನೇರಳೆ ಗಿಡ ದೊಡ್ಡದಾಗಿ ಅಗಲವಾಗಿರುತ್ತೆ ಹೂ. ಚವರಿಯ ಜಂತನವಿರಲ್ ಬೆಳ್ಪ ಕೆದರ್ವ ತುಂತುರಿನ ಬುಗ್ಗೆಗಳಂತೆ ಕುಚ್ಚಿನ ಕೇಸರದ ಅರಳಿದ ಮಲರ್ಗಳ ಪುಷ್ಪಗಳು ಸಿಂಗರಿಸಿದ ತರುಣಿಯಂತೆ ಸಿಂಗರಿಸಿದ್ದಾನೆ ವಸಂತ. ಎಷ್ಟು ಚೆನ್ನಾಗಿದೆ ಆ ಅದ್ವೈತ ಕಲ್ಪನೆ. ತರುವನ್ನ ತರುಣಿ ಅಂತ ರೂಪಕ ಮಾಡ್ತಾನೆ. ಬಿಳಿಯ ಹೂಗಳಲ್ಲಿ ಕರ್ಪರಮೆ ಬಂಡೀಂಟಲೈದು ತಂದು ಮರೆಯುವುದು ಶಂಕರಿಸುವುದು ದುಂಬಿಗಳು. ಇಂಥ ಬಿಳುಪಾದ ಹೂವಿನ ಸುವಾಸಿತವಾದಂತ
ಮಕರಂದ ಪಾನ ಮಾಡೋದಕ್ಕೆ ಹಾರಿ ಬರುವ ಚಿಟ್ಟೆಗಳನ್ನ, ದಂಬಿಗಳನ್ನ ಆಹಾ ನೋಡ್ತಾ ಇದ್ದೆ. ಎಂತ ವೈಭವದ ನಾಡು ಈ ನಮ್ಮ ಲಂಕೆ ಅಂತ ಹೇಳಿ, ಇಂಥ ಲಂಕೆ ಹಾಳಾಗ್ಬಾರ್ದು ಅಂತ ಹೇಳ್ತಾನೆ ನೋಡೋಣ. 396 69396. ಕಣ್ಸೋತು ನಾ ಶರಣಾಗೆ ಕೂತು ಎಸೆದುದು ಅಸುಗೆಗಳು, ಅಶೋಕ ವೃಕ್ಷ ಮೈತುಂಬ ಹೂ ತಳೆಯಿತು ಎಸೆಯಿತು. ಇರ್ಪಿವಿ ಲಂಕೆಯೋಳ್ ಪೆಣ್ಮುಖಕ್ಕೆ ಮಿಗುವ ಚೆಲ್ವು. ಸುಂದರಾಂಗಿಯರು ಅಂತಾರೆ. ಅದಕ್ಕೆ ಹತ್ತಿರಷ್ಟು ಸುಂದರವಾದಂತ ಗಿಡಗಳು, ಮರಗಳು ಈ ಲಂಕೆಯ ಕಾಡಿನಲ್ಲಿದೆ. ಸೌಂದರ್ಯ ಪೆಣ್ಣಿನಲ್ಲ, ಪ್ರಕೃತಿಯಲ್ಲಿದೆ ಅಂತ ಸಾಧನೆ ಮಾಡ್ತಾನೆ. ಬರಿಯ ಸೈನ್ಯ ಬಲಮಂ ನಂಬಿ ಲಂಕೆಯಂ ಹಾಳ್ಗೆಡುವುದು ಉಚಿತಂ. ಆರ್ಗ್ಯುಮೆಂಟ್ ನೋಡಿ ಆಗಿದೆ. ಈ ಲಂಕೆಯನ್ನ, ಈ ಸೌಂದರ್ಯವನ್ನ, ಜಗತ್ತಲ್ಲಿ ಬೇರೆಲ್ಲೂ ಕಾಣದಂತಹ ಕಾಶ್ಮೀರಕ್ಕೆ ಬಿಕ್ಕಿದ ಸೌಂದರ್ಯವನ್ನ ಯುದ್ಧದ ನೆಪದಲ್ಲಿ ಹಾಳಾಗೋದಕ್ಕೆ ನಾವು ಬಿಡಬಾರದು. ಧರ್ಮಮಂ ಕೆರಳಿಸುವ ಕಾರಣ ಉಳಿಯಂ, ಆ ಕಾರಣವನ್ನ ಉಳಿಯಂ ಉಳಿಯಿರಿ ಬಿಡಿರಿ. ಅನಂತರಂ ಬರಲಿ ನೋಡ್ಪಂ 3 ಲೋಕಗಳು. ಧರ್ಮದ ಕಾರ್ಯಕ್ಕೆ ಧಕ್ಕೆ ಆಗದೆ ಇದ್ರೆ, ಅಧರ್ಮ ಆಗದೆ ಇದ್ರೆ 3 ಲೋಕವೂ ನಮ್ಮನ್ನ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಮ್ಮಲ್ಲಿ ಅಧರ್ಮ ಇದ್ದಾಗ ಮಾತ್ರ 3 ಲೋಕ ಬೇಡ, 3 ಬೆಂಕಿ ಕಡ್ಡಿ ಸಾಕು ನಮ್ಮನ್ನ ಸುಡೋಕೆ, ಸಾಯಿಸೋಕೆ. ಲಂಕೆಯಂ ಪಾಳ್ಗೆಡುವುದು ಅನ್ಯಾಯ ಅನ್ನೋ ಮಾತನ್ನು ಹೇಳಿ ಮುಗಿಸ್ತಾನೆ. ಅಚ್ಚರಿಗಳು ಅಚ್ಚೊತ್ತಿದಂತಿದ್ದರು. ಅದಕ್ಕೆ ಎಲ್ಲ ಮಾತೆಲ್ಲ ಸತ್ತಿವೆ. ಹೇಳಿದ್ನಲ್ಲ, ಸಭೆ ಕರೆದ್ರೆ 100 ಜನ 100 ಮಾತಾಡ್ತಾರೆ. ಆ ತರಹ ವಿಚಾರಗೋಷ್ಠಿಗಳು ಈ ಕಾಲದಲ್ಲಿ ನಡೆಯುತ್ತೆ ಅಂತ. ಹಾಗೆ ರಾವಣನ ವಿಚಾರಗೋಷ್ಠಿಯಲ್ಲಿ ಕೂಡ ಸ್ವ ಪರ ಮಾತುಗಳು ಹುಚ್ಚೆದ್ದು ಕುಣಿಯಿತು. ಸಭಾಸದರ ಚೊತ್ತಿದಂತಿದ್ದರೆ ಯಾವುದಕ್ಕೆ ಅಚ್ಚರಿಗೆ, ಅಚ್ಚರಿಯ ವಿಸ್ಮಿತರಾಗಿ ಮುಖ ತಾಳ್ಕೊಂಡು ನೋಡ್ತಾ ಇರುವಾಗ ಜಟುಲ ಭವ್ಯ ಪತ್ರಮಯ ಗೌರವಗಾತ್ರಂ ಇಂದ್ರಜಿತ್ತು ಎದ್ದು ನಿಂತ ತನ್ನ ತಂದೆಗಾಗುವ ಅವಮಾನವನ್ನ, ರಾಷ್ಟ್ರಕ್ಕಾಗುವ ಅಪಮಾನವನ್ನ, ಯುದ್ಧದ ಸಮಯದಲ್ಲಿ ಸೈನಿಕರು ಭಿನ್ನ ನುಡಿ ನುಡಿಯೋದನ್ನ ಸಹಿಸಲಾರದ ರಾಜಕುಮಾರ ಎದ್ದು ನಿಂತು, ನಾನು ಮಾತುಗಾರನಲ್ಲ, ಮಾತನಾಡಬಾರದು ಅಂತ ಹೇಳ್ಕೊಂಡು ಬಂದಿದ್ದೆ. ಆದರೆ ಇಷ್ಟೊಂದು ಭಂಡ ಮಾತುಗಳನ್ನು ಕೇಳಿದ ಮೇಲೆ ನಾನು ಮಾತಾಡಲೇಬೇಕಾಗಿದೆ ಅಂತೇಳಿ ಎದ್ದು ನಿಂತು ಹೇಳಿ ಇವರೆಲ್ಲ ಮಾತುಗಳನ್ನು ಖಂಡನೆ ಮಾಡಿ, ತುಪ್ಪು ಮೀಸೆಗಳ ಬಿಂಕ ಕೊಂಕುಗಳು ಇಲ್ಲಿಲ್ಲ, ಇದಕ್ಕೆ ಜಾಗ ಕೊಡಬಾರದು. ಕಣ್ಣಾಲಿ ಅಲೆದವು ಸಭಾವಲಯ ವಿಶ್ವಮಂ ಕೋಪ ಪ್ರಚುರ ರಾಹು ಕೇತುಗಳಬೋಲ್ ದ್ರವೀಕೃತ ಶಿಲಾಲೋಹ ಮಿಶ್ರ ಪ್ರವಾಹಗಳಂತೆ. ಎಷ್ಟು ಚೆನ್ನಾಗಿದೆ ಎಂದಿನ ಮಾತುಗಳು. ದ್ರವೀಕೃತ ಲೋಹ ಪ್ರವಾಹದಂತೆ. ಕಬ್ಬಿಣದ ಫ್ಯಾಕ್ಟರಿಯಲ್ಲಿ ನೋಡಿದ್ರೆ ಕಾಣುತ್ತೆ, ಕೆಂಪು ಬಣ್ಣಕ್ಕೆ ಠಣ್ಣಿ ಅಂತ ನುಗ್ಗಿ ಬರುವಂತಹ ಲೋಹರಸ. ಹಾಗೆ ಯುದ್ಧ ಮಾಡೋ ಜನ ನಮ್ಮಲ್ಲಿದ್ದಾರೆ. ಬಂದನಿಲ್ಲ ನಾಲಿಗೆ ಚಮತ್ಕಾರಮಂ. ನಾನು ಒಬ್ಬನಿಗೆ ಗೆಲ್ಲುವ ಸಾಮರ್ಥ್ಯ ಇದೆ. ಈ ತರಹ ಹೇಳಿ ಮಾತುಗಳನ್ನು ಕೇಳೋದಕ್ಕೆ ನಾನು ಬರಲಿಲ್ಲ. ಇಂಥ ಮಾತುಗಳನ್ನು ಯಾರು ಆಡೋದು ಬೇಡ ಅಂತೇಳಿ ಯಾವನು ಮುದ್ದು ಮುಖದ ಹುಡುಗ ಯುವಕ ಮಾತಾಡಿದ್ನಲ್ಲ, ಅದಕ್ಕೆ ಅಂತಾನೆ ಹೆಣ್ಣು ಮುಖದವನು ಗಂಡು ಮುಖಾಗಿ ಮೀಸಲ್ತವನಾಗಿದೆ ಇಂಥ ಮಾತು ಹೇಳ್ತಿರ್ಲಿಲ್ಲ. ಸಹಜಂ ಕವಿಗೆ ಮೇಣ್ತಿಯರಿಗೆ ತಕ್ಕಂ ಪ್ರಕೃತಿ ವಕ್ರಂ. ಕುವೆಂಪುನೇ ಮಾತು ಹೇಳ್ತಾರೆ. ಕವಿಗಳೆಲ್ಲ ಮಹಾ ತರ್ಕಶೂರರು. ತರ್ಕ ಅನ್ನೋದು ಬ್ಯಾಡದ ವಿಷಯಕ್ಕೆ ಬೇಕಾದಷ್ಟು ಮಾತನಾಡುವುದು ಅಂತ ಅರ್ಥ. ಆದ್ದರಿಂದ ಪ್ರಕೃತಿ ವಕ್ರ, ಸ್ತ್ರೀಯರ ಮತ್ತು ಕವಿಗಳ ತರ್ಕ ಅಂತೇಳಿ ಇದನ್ನು ನಿಲ್ಲಿಸೋಣ ಅಂತೇಳಿ ಈ ತರಹ ಹೇಳಿ ಮಾತುಗಳು ನಮಗೆ ಬೇಡ ಅಂತೇಳಿ ಇದೆಲ್ಲ ಹೇಳುವಾಗ ನಡುವೆ ವಿಭೀಷಣ ಬರುವಂತಹ ಅವನ ಮಾತನ್ನ ಕೇಳ್ತಾ ಇದ್ದಾಗ ಶ್ರಾವಣ ಸಭಾತ್ಯಾಗ ಮಾಡಿದಂತಹ ಭಾಗವನ್ನ ನಾನು ಸೋಮವಾರ ದಿವಸ ಓದ್ತೇನೆ. ನಾಳೆಗೆ
ಶ್ರೀರಾಮಾಶ್ವಮೇಧ ಸಂಗ್ರಹ ಅನ್ನೋ ಕೃತಿಯನ್ನ ನಾಳೆ ಪೂರ್ಣ ಮುಗಿಸ್ಕೊಡ್ತೇನೆ. ರಾಮಾಶ್ವಮೇಧ ಅಶ್ವಮೇಧ ಮಾಡಿದ ಕತೆ. ಅಶ್ವಮೇಧ ಕಾಲದಲ್ಲಿ ನಿಮಗೆ ಗೊತ್ತು, ಕುದುರೆ ಹಿಂದ್ಗಡೆ ಸೈನ್ಯ ಹೋಗುವಂತಹ, ಎಲ್ಲ ವಿಶ್ವವನ್ನ ಗೆದ್ದು ಧನ ಕನಕ ವಸ್ತು ವಾಹನಗಳನ್ನ ಗೆದ್ದು ತಂದು ಅದನ್ನ ಯಜ್ಞಾನಂತರ ಸಕಲರಿಗೆ ದಾನ ಮಾಡಿ ಪುಣ್ಯಕೀರ್ತಿ ಪಡೆಯುವಂತಹ ರಾಜರು ಮಾಡುವ ಯಜ್ಞ ಅಶ್ವಮೇಧ. ಆ ಕಥೆಯಲ್ಲಿ ಬರುವಾಗ ನೂರಾರು ಜನ ವೀರ ಕ್ಷಿತ್ರ ರಾಜರುಗಳ ವಿಚಾರ, ಯುದ್ಧಗಳ ವಿಚಾರ ಬರುತ್ತೆ. ಅದು ವಿಸ್ತಾರವಾದ ಕತೆ. ಜೈಮಿನಿ ಭಾರತ ಅಂತ ನೀವು ಕೇಳಿದ್ದೀರಿ. ಆ ಬೃಹತ್ ಕಾವ್ಯ ಈ ಎಲ್ಲ ಹೋರಾಟದ ಕಥೆಗಳನ್ನು ಚಿತ್ರಿಸುವ ಕನ್ನಡದ ಒಂದು ಒಳ್ಳೆಯ ಕೃತಿ ಲಕ್ಷ್ಮೀಶನ ಜೈಮಿನಿ ಭಾರತ. ಆ ಕಥೆಯ ಸಂಗ್ರಹ ರೂಪ ಇದು. ಅದರ ಸಂಗ್ರಹ ರೂಪ ನಾನು ಓದ್ತಾ ಇದ್ದೇನೆ. ರಾಮಾಶ್ವಮೇಧ 200 ಪುಟಗಳಿಗೆ ಮೀರಿದ್ದು ಮೂಲ. ನಾನು ಓದ್ತಾ ಇರೋದು ರಾಮಾಶ್ವಮೇಧ ಸಂಗ್ರಹಂ ಅಂತೇಳಿ ಸಂಗ್ರಹ ಭಾಗ ಮಾತ್ರ. ಅದರಲ್ಲೂ ಕೂಡ ಯುದ್ಧ ಭಾಗವನ್ನ, ರಾಜರುಗಳ ಯುದ್ಧದ ಚಿತ್ರಗಳನ್ನ ನೀರಸ ಅನ್ನೋ ಕಾರಣಕ್ಕೆ ಕೈಬಿಟ್ಟು ಈ ಕಥೆಗೆ ಒಂದು ಅದ್ಭುತವಾದಂತಹ ಚೌಕಟ್ಟನ್ನ ಕವಿ ರಚನೆ ಮಾಡಿದ್ದಾನೆ. ಅದು ಮುದ್ದಣ ಮನೋರಮೆಯರ ಸಂಭಾಷಣೆಯ ಮಾತುಗಳು ತುಂಬಾ ಅದ್ಭುತವಾದಂತಹ, ಕನ್ನಡ ಸಾಹಿತ್ಯಕ್ಕೆ ಅಪರೂಪವಾದಂತಹ, ಹೊಸಗನ್ನಡದ ಕಾದಂಬರಿಗಳನ್ನು ಹೋಲುವಂತಹ ಒಂದು ಹಳಗನ್ನಡದ ಕಾಲದ ಕೊನೆಯ ಕೃತಿಯಾಗಿ ಬಂದ 1902ರಲ್ಲಿ ಪ್ರಕಟವಾದಂತಹ ಕೃತಿಯನ್ನ ನಾಳೆ ಮುಗಿಸ್ಕೊಡ್ತೇನೆ. ಹೆಚ್ಚಿಗೆ ಮಾತಾಡಿದ್ರೆ ನಾಳೆ ಮಾತಾಡಕ್ ಉಳಿಯಲ್ಲ. ಅದರಿಂದ ಆ ಕೃತಿಯ ಬಗ್ಗೆ ಈಗ ಮಾತು ಬೇಡ. ನೀವು ಸಾಧ್ಯವಾದರೆ ಪುಸ್ತಕವನ್ನು ಸಂಪಾದಿಸಿ, ಸಿಕ್ಕದೆ ಹೋದರೂ ನಾನು ಮಾತಿನಲ್ಲೇ ನೀವು ಫಾಲೋ ಮಾಡ್ತಾ ಹೋಗ್ಬೋದು. ಅದು ರನ್ನನ ಹಳೆಗನ್ನಡ ಅಲ್ಲ. 1902 ಅಂದರೆ ಮುದ್ರಾ ಮಂಜೂಷದ ತರುವಾಯ, ಕೆಂಪನಾರಾಯಣನ ತರುವಾಯ, ಹೊಸಗನ್ನಡದ ಬಹುದೊಡ್ಡ ಕನ್ನಡ ಗದ್ಯ ಕವಿ ಕೆಂಪನಾರಾಯಣನ ತರುವಾಯ ಬಂದಂತಹ ಗದ್ಯ ಕೃತಿ. ಆದ್ದರಿಂದ ಅದು ನಾನು ಓದ್ತಾ ಇದ್ದೆ ನಿಮಗೆ ಅರ್ಥವಾಗೋದಕ್ಕೆ ಲೀಲ, ಚಾಲ, ಲೋಲ ಕಷ್ಟ ಇಲ್ಲ. ಆದ್ದರಿಂದ ನಾನು ಅದನ್ನು ಓದಕ್ಕೆ ಇಷ್ಟಪಡ್ತೇನೆ. ಎರಡನೇದು, ರನ್ನರಂತೆ ಮಹಾದ್ಭುತ ಕೃತಿ ಅಲ್ಲ, ಆದರೆ ಇಂಥ ಒಂದು ಕೃತಿಯು ಇದೆ ಅನ್ನೋದು ನಿಮ್ಗೆ ಗಮನಕ್ಕೆ ತರಬೇಕನ್ನೋ ಉದ್ದೇಶದಿಂದ ನಾನು ಅದನ್ನು ಓದ್ತೇನೆ. ಇವತ್ತಿಗೆ ಈ ಸಭೆಯನ್ನ ಇಲ್ಲಿಗೆ ನಿಲ್ಲಿಸೋಣ ಅಂತ ಇಷ್ಟಪಡ್ತೇನೆ. ಮಂಗಳಕರವಾದಂತಹ ಮೊನ್ನೆ ಒಂದು ದಿವಸ ಅಪರ್ಣ ಅವರು ಉತ್ತರ ರಾಮಾಯಣದ ಬಗ್ಗೆ, ಅಲ್ಲಿ ಬಂದಿರುವ ಸಂಗತಿ ಬಗ್ಗೆ ಒಂದು ಪ್ರಶ್ನೆ ಕೇಳಿದರು. ಆ ಪ್ರಶ್ನೆ ನನಗೆ ಮರ್ತೋಗಿದೆ. ಅಪರ್ಣ ಜ್ಞಾಪಿಸೋದಾದ್ರೆ ನಾಳೆ ಅದಕ್ಕೆ ಉತ್ತರ ಹೇಳ್ತಾನೆ. ಕೇಳಿಸ್ ಅಪರ್ಣ, ನಿಂಗೆ ನೆನಪಿದ್ಯಾ? ಏನ್ ಪ್ರಶ್ನೆ? ಅದೇ ಉತ್ತರ ರಾಮಾಯಣದಲ್ಲಿ ಹೀಗಿದೆ ಅಂತ ಏನೋ ಒಂದು ಪ್ರಶ್ನೆ ಕೇಳಿದೆ. ಅಯ್ಯೋ ನನ್ ಗಮನಕ್ಕೆ ಬಂದಿಲ್ಲಮ್ಮ, ನೋಡಿ ಹೇಳ್ತೀನಿ ಅಂದೆ ನಾನು. ಓ, ನಂಗೆ ಆ ಅದೇ ಪ್ರಶ್ನೆ ರಾಮ ಸೀತೆ, ಆಮೇಲೆ ಅದೇ ವಿಷ್ಣು ಅವತಾರ, ಇದು ಲಕ್ಷ್ಮಿ ಅವತಾರ ಸಪ್ರೇಟ್ ಆಗೋಗೋದು ಅದು ಅನ್ಸುತ್ತೆ ಅಲ್ವಾ? ಆ ಮಾತು ಬಂದಿದ್ದಂಟ್ಲ. ಹ್ಮ್. ಆಯ್ತು, ನಾನು ನಾಳೆ ಹೇಳಿ. ಯಾಕೆಂದ್ರೆ ನನ್ನಲ್ಲಿ ಉತ್ತರ ಮಾಡ್ತೀನಿ. ಕೇಳಲ್ಲ ನಾನು ಇವನ ಅವತಾರ ಅಂತೇಳಿ, ಅವತಾರ ಅಂತ ಮಾತಾಡ್ತೀನಿ ಅವನಿಗೆ. ನೋಡೋಣ, ನೀ ಹೇಳಿದ ಮಾತು ಏನಿದೆ ಇಲ್ಲ, ಅದು ಗೊತ್ತಿರೋನು ಎಡೆದಾರಿ ಮನುಷ್ಯನ್ ತಾನೆ ಅವ್ನು ಇರೋದು ಹಾಗೇನೆ, ಮಾತು ರೀತಿ ನಿಂತಿರೋ ಹಾಗೇನೆ. ವಾಲ್ಮೀಕಿದು ಹಾಗೆ ಚಿತ್ರಿಸಿದ್ದಾರೆ ರಾಮನ. ಲಕ್ಷ್ಮಿ ಆಮೇಲೆ ಕಡೆಯಲ್ಲೇ ಒಂದು ಯಾವುದೋ ಒಂದ್ ಕಡೆ ಹೇಳ್ತಾರೆ, ನೀನು ವಿಷ್ಣುವನ ಅವತಾರ ಕಣಯ್ಯ ಅಂತ ಹೇಳ್ಬಿಟ್ಟು ಯಾರೋ ಒಬ್ರು ಬಂದು ಹೇಳ್ತಾರೆ. ಅದು ಈ ಲಂಕಾ ಯುದ್ಧ ಆದ್ಮೇಲೆ ಮೇಡಮ್ ಮಾತನಿಗೆ ನಾನೊಂಚೂರು ಮುಂದುವರಿಸ್ತೇನೆ. ಉತ್ತರ ರಾಮಾಯಣದಲ್ಲಿ ಬರುವಂತಹದ್ದು ಲವಕುಶರ ಜನನದ ಕತೆ, ಅವರು ರಾಮಾಯಣವನ್ನ ಹಾಡಿನ ರೂಪದಲ್ಲಿ ಜಗತ್ತಿಗೆ ಹರಡಿದಂತಹ ಕತೆ, ರಾಮನ ಪಟ್ಟಾಭಿಷೇಕ ಆದ್ಮೇಲೆ ಸೀತೆಯನ್ನು ಕಾಡಿಗಟ್ಟುವಂತಹ ಕತೆ. ಇದು ವಾಲ್ಮೀಕಿಗಳು ಬರೆದದ್ದಲ್ಲ ಅಂತ ವಿಮರ್ಶಕರು ತೀರ್ಮಾನ ಮಾಡಿದ್ದಾರೆ. ಆದರೂ ಜನಜನಿತವಾಗಿರೋದ್ರಿಂದ ಅದನ್ನ ರಾಮಾಯಣದ ಜೊತೆಗೆ ಓದುವಂತಹ ಅಭ್ಯಾಸ ಕೂಡ ಬಂದಿದೆ.
ನೀವು ಹೇಳಿದ ಮಾತನ್ನ ನನ್ನಲ್ಲಿ ಉತ್ತರ ರಾಮಾಯಣ ಇದೆ, ಪೂರ್ತಿ ಇನ್ನೊಮ್ಮೆ ನೋಡಿ ನಾಳೆ ಉತ್ತರ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಉತ್ತರ ರಾಮಾಯಣದ ಕಡೆಯಲ್ಲಿ ಬರುವಂತಹ ಒಂದು ಸ್ತೋತ್ರ ರೂಪವಾದ ಮಾತುಗಳನ್ನ ನಾನು ಹಾಡ್ತಾ ಇದ್ದೇನೆ. ಮಂಗಳ, ಅಲ್ಲಿ ಹೇಳಿದಂತಹ ಮಂಗಳ ಅದನ್ನು ಓದ್ತೇನೆ. ತಥೋ ದೇವಾಃ ಸಗಂಧರ್ವಾಃ ಸಿದ್ಧಾಶ್ಚ ಪರಮರ್ಷಯಃ, ಪರಮ ಋಷಿಗಳು ಅಂತ, ಪರಮರ್ಷಯಃ ನಿತ್ಯಂ ಶೃಣ್ವಂತು ಸಂಹೃಷ್ಟಾಃ. ಇದನ್ನ ಆನಂದದಿಂದ ಕಾವ್ಯವನ್ನು ಕೇಳಿದ್ರೆ, ಕಾವ್ಯಂ ರಾಮಾಯಣಂ ದಿವಿ, ಸ್ವರ್ಗದಲ್ಲಿ ಪ್ರತಿನಿತ್ಯ ಇವರೆಲ್ಲರೂ ಕೇಳ್ತಾ ಇದ್ದಾರೆ. ಗಂಧರ್ವ ಸಿದ್ಧ ಋಷಿಗಳೆಲ್ಲರೂ ಕೂಡ ಇದಮಾಖ್ಯಾನಮಾಯುಷ್ಯಂ ಸೌಭಾಗ್ಯಂ ಪಾಪನಾಶಿನಂ, ಅವರು ನಂಬಿದ್ದಾರೆ. ಹಾಗೆ ನಮಗೂ ಕೂಡ ಈ ಕಥೆಯನ್ನು ಕೇಳುವಂತಹದ್ದು, ಆಖ್ಯಾನವನ್ನು ಓದುವಂತಹದ್ದು, ಆಯುಷ್ಯ ಸೌಭಾಗ್ಯ ಪಾಪನಾಶನಂ ರಾಮಾಯಣಂ ವೇದ ಸಮಂ ಶ್ರಾದ್ದೇಸು ಶ್ರಾವ್ಯವೇದ್ ಬುಧಃ. ಶ್ರಾದ್ದಕಾರದಲ್ಲಿ ಇದನ್ನು ಕಿವಿ ಕೇಳಿಸ್ಕೊಂಡ್ರು ಪರಮ ಮಂಗಳವಾಗ್ತದೆ ಅಂತೇಳಿ ಉತ್ತರ ರಾಮಾಯಣದಲ್ಲಿ ಕಾವ್ಯಕ್ಕೆ ಮಂಗಳವನ್ನ ಹೇಳ್ತಾರೆ. ಪರತ್ಯೇಕಮಪಿ ಶ್ಲೋಕಂ, ಈ ರಾಮಾಯಣದ ಒಂದು ಶ್ಲೋಕವನ್ನು ಓದಿದ್ದಾದರೆ, ಪಠತ್ಯೇಕಮಪಿ ಶ್ಲೋಕಂ ಪಾಪೇತ್ ಸ ಪರಿಮುಚ್ಯತೆ, ಅವನು ಪಾಪೇತ್ ಪಾಪಗಳಿಂದ ಪರಿಮುಚ್ಯತೆ ಬೇರೆಯಾಗ್ತಾನೆ, ಬಿಡುಗಡೆ ಆಗ್ತಾನೆ. ಯಪ್ಪಟೇ ಶೃಣುವ ನಿತ್ಯಂ ಚರಿತಂ ರಾಘವಸ್ಯ ಸ ಭಕ್ತ್ಯಾ ನಿಷ್ಕಲ್ಮಷೋ ಭೂತ್ವ ದೀರ್ಘಮಾಯು ಆಪ್ನುವಾನ್. ಅವನು ನಿಷ್ಕಲ್ಮಷನಾಗುತ್ತಾನೆ, ಪಠನ ಮಾಡುವವನು ದೀರ್ಘವಾದ ಆಯುಸ್ಸನ್ನು ಕೂಡ ಅವಾಪ್ನುವಾನ್ ಪಡೆಯುತ್ತಾನೆ. ಇಷ್ಟು ಹೇಳಿ ಇವತ್ತಿನ ಮಾತನ್ನ ಮುಗಿಸ್ತೇನೆ. ಪ್ರಶ್ನೆಗಳೇನಾದ್ರು ಇದ್ರೆ ದಯವಿಟ್ಟು ಕೇಳ್ಬೋದು.